ಪ್ರೀತಿಯಲ್ಲಿಯೂ ಕೃಪೆಯಲ್ಲಿಯೂ ಐಶ್ವರ್ಯವುಳ್ಳಂತಹ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಮಕ್ಕಳಿಗೆ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗವು 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ರಿಂದ 12 ವಚನಗಳ ತನಕ. 2 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11ರಿಂದ 12 ವಚನಗಳ ತನಕ. ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ, ನಮ್ಮ ದೇವರು ನಿಮ್ಮನ್ನು ಕರೆದದ್ದಕ್ಕೆ ತಾನೇ ನಿಮ್ಮನ್ನು ಯೋಗ್ಯರೆಂದು ಎಣಿಸಬೇಕೆಂತಲೂ ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವ ನಿಮ್ಮ ಸಕಲ ಆಲೋಚನೆಯನ್ನು, ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಹೀಗಾದರೆ ನಮ್ಮ ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಿಮ್ಮ ಮೂಲಕ ನಮ್ಮ ಕರ್ತನಾದ ಯೇಸುವಿನ ಹೆಸರಿಗೆ ಮಹಿಮೆ ಉಂಟಾಗುವುದು. ಆತನ ಮೂಲಕ ನಿಮಗೂ ಮಹಿಮೆ ಉಂಟಾಗುವುದು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ, ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ನೀತಿವಂತನು, ಭೂಪರಲೋಕದ ಒಡೆಯನು, ಸೃಷ್ಟಿಕರ್ತನು, ರಾಜಾದಿರಾಜನು, ದೇವಾದಿದೇವನು, ಅದ್ಭುತ ಸ್ವರೂಪನು ಆಗಿರುವಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿನ್ನ ಮಗನು ಮುದ್ದು ರಕ್ಷಕನ ಮೂಲಕ ನಮ್ಮನ್ನು ಕಾಪಾಡುತ್ತಾ ರಕ್ಷಿಸುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ ಒಡೆಯ. ರಾತ್ರಿ ಎಲ್ಲ ಒಳ್ಳೆ ನಿದ್ದೆ ಕೊಟ್ಟು ಮುಂಜಾನೆ ಎದ್ದು ನಿನ್ನನ್ನು ಸ್ತುತಿಸಲು ಆರಾಧಿಸಲು ಈ ಸಮಯವನ್ನು ಕೊಟ್ಟಿರುವುದಕ್ಕಾಗಿ ಮತ್ತು ಹೊಸ ದಿನವನ್ನು ಕೊಟ್ಟಿರುವುದಕ್ಕಾಗಿ, ಹೊಸ ಕೃಪೆಯನ್ನು ನಮ್ಮ ಮೇಲೆ ಸುರಿಸುವುದಕ್ಕಾಗಿ ಸ್ತೋತ್ರ ರಾಜ. ಕೃಪಾ ಸಂಪೂರ್ಣನೇ ನಿನ್ಗೆ ಸ್ತೋತ್ರ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂತ ನನ್ನ ಒಡೆಯನೇ, ನನ್ನ ವಿಮೋಚಕನೇ ನಿನ್ಗೆ ಸ್ತೋತ್ರಪ್ಪ. ನೀನೇ ನಮ್ಮ ಬಂಡೆ, ನೀನೇ ನಮ್ಮ ಕೋಟೆ, ನಮ್ಮ ದುರ್ಗ, ನಮ್ಮ ದೇವರು ನೀನೇ, ನಮ್ಮ ಆಶ್ರಯಗಿರಿಯು ನೀನೇ, ನಮ್ಮ ರಕ್ಷಣೆಯ ಕೊಂಬು, ನಮಗೆ ವಿಮೋಚಕನು, ಗುರಾಣಿಯಾಗಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ನಮಗೆ ಗುರಾಣಿಯಾಗಿ ನಿಂತಿದೆ ಸ್ವಾಮಿ. ಸೈತಾನನು ನಮ್ಮ ಹತ್ತಿರ ಬಾರದಂತೆ ನಮಗೆ ಗುರಾಣಿಯನ್ನು ಕೊಟ್ಟಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆಯೇ, ಸಮಾಧಾನದ ಪ್ರಭುವೇ ನಿನ್ಗೆ ಸ್ತೋತ್ರ. ನಮ್ಮನ್ನು ಕಾಯುವಾತನೇ, ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯ್ದು ಕಾಪಾಡುತ್ತಾ ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಕೈ ಬಿಡದೆ ಸಂರಕ್ಷಿಸಿದೆಯಲ್ಲಪ್ಪ. ನಮ್ಮನ್ನಲ್ಲದೆ ನಮಗೆ ಸಲ್ಲತಕ್ಕವರೆಲ್ಲರನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ತಂದೆ ತಾಯಿ ಬಂಧು ಬಳಗ, ಮಕ್ಕಳು ಮೊಮ್ಮಕ್ಕಳು ಮೊಳಮಕ್ಕಳನ್ನು ನಿನ್ನ ಸಹಾಯಕುತ್ತಾ ಕಾಯುತ್ತಾ ಬಂದಿದ್ದೀಯಲ್ಲಪ್ಪ. ನಿನಗೆ ಸ್ತೋತ್ರಪ್ಪ. ಸರ್ವಶಕ್ತನು ನೀನು, ಸರ್ವವ್ಯಾಪಿಯು ನೀನು, ಸರ್ವೋತ್ತಮನು, ಸರ್ವಜ್ಞಾನಿ, ಪ್ರೀತಿ ಸ್ವರೂಪನು, ನೀತಿ ಸ್ವರೂಪನು, ಅದ್ಭುತ ಸ್ವರೂಪನು, ನಮ್ಮ ಬಗ್ಗೆ ಆಲೋಚನೆ ಉಳ್ಳವನಾಗಿದ್ದೀಯಲ್ಲಪ್ಪ. ನಿನಗೆ ಸ್ತೋತ್ರ. ನಮ್ಮ ಮಾರ್ಗಗಳಿಗಿಂತ ನಿನ್ನ ಮಾರ್ಗವು, ನಮ್ಮ ಆಲೋಚನೆಗಳಿಗಿಂತ ನಿನ್ನ ಆಲೋಚನೆಯು, ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಅಷ್ಟು ನಮ್ಮ ಮೇಲೆ ಉನ್ನತವಾಗಿ ತೋರಿಸುತ್ತಾ ಬಂದಿದ್ಯಪ್ಪ ನಿನ್ನ ಆಲೋಚನೆ. ಅದಕ್ಕಾಗಿ ಸ್ತೋತ್ರ. ಕೃಪಾ ಸಂಪೂರ್ಣನು ನೀನು, ದಯಾಮಯನು ನೀನು, ಕರುಣಾಸಾಗರನು, ಪ್ರೀತಿ ಸಾಗರನು, ಸರ್ವಜ್ಞಾನಿ, ಸರ್ವೋತ್ತಮನು ನೀನು ಸ್ವಾಮಿ. ನಿನ್ನನ್ನು ಎಷ್ಟೇ ಹೊಗಳಿ ಕೊಂಡಾಡಿದರೂ ಸಾಲದು. ನೀನು ಮಾಡುತ್ತಿರುವ ಉಪಕಾರಗಳು ಅಷ್ಟಿಷ್ಟಲ್ಲ ಸ್ವಾಮಿ. ಅದನ್ನು ಕ್ಷಣ ಕ್ಷಣದಲ್ಲಿಯೂ ನೀನಿಲ್ದೆ ನಾವು ಬದುಕಲು ಸಾಧ್ಯವಿಲ್ಲ. ನಮ್ಮ ಜೊತೆಯಲ್ಲೇ ಇದೆಯಲ್ಲಪ್ಪ.
ನಿನ್ ಚಿತ್ತದಂತೆ ನಮ್ಮನ್ನು ಕಾಯುತ್ತಾ ಬಂದಿದೆಯಲ್ಲ. ಸರ್ವಕಾಲವು ನಮ್ಮ ಜೊತೆ ಆಗಿರುವ ಆತನೇ ನಿನಗೆ ಸ್ತೋತ್ರ. ಆರೋಗ್ಯದಾಯಕನೇ ನಿನ್ಗೆ ಸ್ತೋತ್ರ. ಎಲ್ಲವನ್ನು ನೀಡಿರುವ ಆತನೇ ನಿನ್ಗೆ ಸ್ತೋತ್ರ ಕರ್ತನೆ. ಅಪ್ಪ, ನಮ್ಮನ್ನು ಕಾಯುವ ಆತನೇ ನಿನ್ಗೆ ಸ್ತೋತ್ರ 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 ಕರ್ತನೆ. ಅಂಧಕಾರ ಲೋಕದಲ್ಲಿ ಸೈತಾನನು ಯಾರನ್ನು ನುಂಗಲಿ ಅಂತ ಬರುವಾಗ ನಮ್ಮನ್ನು ಎಚ್ಚರಿಸುತ್ತಾ, ನಮ್ಮನ್ನು ಗದರಿಸುತ್ತಾ, ನಿನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸುತ್ತಾ ಬಂದಿದೆಯಲ್ಲಪ್ಪ. ಇಷ್ಟು ವರ್ಷಗಳ ಕಾಲ ನಮ್ಮ ಜೊತೆಗಾರನಾಗಿದೆಯಲ್ಲ ತಂದೆಯೇ, ನಿನ್ಗೆ ಸ್ತೋತ್ರಪ್ಪ. ನಮಗೆ ಬೇಕಾದವರನ್ನೆಲ್ಲ ಸಂರಕ್ಷಿಸಿದ್ದಿ. ಹೌದು ರಾಜನೇ, ನಿನ್ ಚಿತ್ತ ಪರಿಶುದ್ಧವಾದದ್ದು, ನೀತಿ ಉಳ್ಳದ್ದು. ಅದಕ್ಕಾಗಿ ಸ್ತೋತ್ರ ರಾಜ. ಪರಿಶುದ್ಧಾತ್ಮ ದೇವರೇ, ನಮಗೆ ಸಹಾಯಕರನ್ನಾಗಿ ರಕ್ಷಿಸಿ ನಮ್ಮನ್ನು ಕಾಯ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಎರಡನೇ ಬರೋಣಕ್ಕಾಗಿ ಸ್ತೋತ್ರಪ್ಪ. ನಾವು ಸಿದ್ಧರಾಗಿ ನಿನ್ನ ಜೊತೆಯಲ್ಲಿಯೇ ನಾವು ಬರುತ್ತೇವೆ. ನಮ್ಮನ್ನು ಕಾಯ್ದು ಕಾಪಾಡು, ಆಧರಿಸಿದ್ದಿ, ಸಂರಕ್ಷಿಸಿದ್ದಿ. ನಿನ್ನ ಚಿತ್ತ ದೊಡ್ಡದು ಕರ್ತನೆ. ನಮ್ಮ ಜೊತೆಗಾರನು ನೀನು, ನಮ್ಮ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಸ್ನೇಹಿತ ನೀನು ಕರ್ತನೆ. ಎಷ್ಟು ಪ್ರೀತಿ ಮಾಡಿದ್ದೀಯಪ್ಪ ನಮ್ಮನ್ನು. ಅಷ್ಟೇ ಪ್ರೀತಿಯಿಂದ ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾ ನಮ್ಮ ದ್ರೋಹಗಳನ್ನೆಲ್ಲ ಅಳಿಸಿಬಿಟ್ಟು ಸಕಲ ಅನೀತಿಯಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸಿದಾತನೇ ನಿನಗೆ ಸ್ತೋತ್ರಪ್ಪ. ನಮ್ಮ ಕುಟುಂಬಗಳಿಗಾಗಿ ಸ್ತೋತ್ರ. ಯಾವ ಆತ್ಮವು ಹಾಳಾಗದಂತೆ, ಯಾವ ಆತ್ಮವು ಕರ್ತನೆ ನಿನ್ನನ್ನು ಬಿಟ್ಟು ಹೋಗದಂತೆ ನಮ್ಮನ್ನು ಸಂರಕ್ಷಿಸುತ್ತಾ ಕಾಯ್ತಾ ಬಂದಿದೆಯಲ್ಲ, ನಿನಗೆ ಸ್ತೋತ್ರಪ್ಪ. ನಿರಂತರವೂ ಇರುವ ಆತನೇ, ನಿರಂತರವೂ ನಮ್ಮನ್ನು ಸಂರಕ್ಷಿಸಿದಾತನೇ ನಿನ್ಗೆ ಸ್ತೋತ್ರ ಸ್ತೋತ್ರ ಒಡೆಯ. ನಿನ್ನನ್ನು ಎಷ್ಟು ಸ್ತುತಿಸಿಕೊಂಡಾಡಿದರೂ ಸಾಲದು. ಪರಿಶುದ್ಧಾತ್ಮ ದೇವರೇ, ನಿನ್ಗೆ ಸ್ತೋತ್ರ. ನಿರಂತರವು ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಗಾರನಾಗಿದ್ದುಕೊಂಡು, ನಿಮ್ಮ ದೇಹ ನನ್ನ ದೇವಾಲಯವಾಗಿದ್ದುಕೊಂಡು, ನಮ್ಮ ದೇಹಾತ್ಮಗಳಲ್ಲಿ ನಮ್ಮ ಜೊತೆಯಲ್ಲಿದ್ದುಕೊಂಡು ಸಂರಕ್ಷಿಸುತ್ತಾ ಬಂದಿದ್ದಿ ರಾಜ. ನಿಮ್ಗೆ ಸ್ತೋತ್ರ. ನಿರಂತರವೂ ಕರ್ತನೆ ನಮ್ಮ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿದ್ದು ಕರ್ತನೆ ಎಲ್ಲರ ಮಹಾ ಸೌಭಾಗ್ಯ ಕಂಡುಕೊಳ್ಳುವಂತೆ ನೀನು ಕಾಪಾಡು ಅಪ್ಪ. ನಿನ್ಗೆ ಸ್ತೋತ್ರ. ಪರಿಶುದ್ಧಾತ್ಮ ದೇವರೇ, ನಿನ್ಗೆ ಸ್ತೋತ್ರ. ನೀತಿ ಉಳ್ಳ ದೇವರೇ, ಪ್ರೀತಿ ಉಳ್ಳ ದೇವರೇ, ಕರುಣೆ ಉಳ್ಳ ದೇವರೇ, ನಿನ್ಗೆ ಸ್ತೋತ್ರ. ಹೀಗೆ ಕರ್ತನೆ ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನಿಧಾನಕ್ಕೆ ಒಪ್ಪಿಸ್ಕೊಡ್ತೇನೆ. ಈ ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿ ಪಡಿಸು. ಸಭೆಯ ಪಾಲಕರನ್ನು ಅಪ್ಪ, ಯಾವ ಸಂತೋಷದಿಂದ ನಿನ್ ಬಳಿಗೆ ಬಂದಿದ್ದಾರೋ, ಯಾವ ಬೇಡಿಕೆಯಲ್ಲಿ ನಿನ್ ಬಳಿಗೆ ಬಂದಿದ್ದಾರೋ, ಬಂದಿರುವ ನಮ್ಮೆಲ್ಲರನ್ನು ಮತ್ತು ಕರ್ತನೆ ಪಾಸ್ಟರ್ ಅವರನ್ನು, ಅವ್ರ ಕುಟುಂಬವನ್ನು, ನಮ್ಮೆಲ್ಲರ ಕುಟುಂಬವನ್ನು ನೀನು ಆಶೀರ್ವದಿಸು ಕರ್ತನೆ. ನೀನ್ ಬೇಕು ಕರ್ತನೆ, ಸರ್ವಕ್ಕೂ ನೀನ್ ಬೇಕು ರಾಜ. ಸರ್ವರೆಲ್ಲರ ಸಮಯದಲ್ಲಿಯೂ ನಮ್ಮ ಜೊತೆಯಲ್ಲಿದ್ದುಕೊಂಡು ಕಾಯ್ತಾ ಬಂದಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ದಿನಮಾನಗಳಲ್ಲಿಯೂ ನಮ್ಮ ಜೊತೆಗಾರನಾಗಿದ್ದುಕೊಂಡು ನೀವು ಬರುವಾಗ ಕರ್ತನೆ ನಾವು ಸಿದ್ಧರಾಗಿ ನಿನ್ ಜೊತೆ ಬರುವಂತೆ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಬೇಕೆಂದು ಯೇಸು ಪ್ರಭುವೇ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮ ಅವ್ರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಒಂದು ಕೀರ್ತನೆಯನ್ನ ನಾವು ಹಾಡಿಕೊಳ್ಳೋಣ. ನಾವು ಹಾಡಿಕೊಳ್ಳಬೇಕಾದಂತ ಕೀರ್ತನೆ 288ನೇ ಕೀರ್ತನೆ. ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಹಾಡು, ಕಣ್ಣೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಭೂಯಾತ್ರೆ ಮಾಡು. ಈ ಹಾಡನ್ನ ಹಾಡಿಕೊಳ್ಳೋಣ.
ಕಣ್ಣೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಯಾತ್ರೆ ಮಾಡುವೆನು. ಕಣ್ಣೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಯಾತ್ರೆ ಮಾಡುವೆನು. ಈ ಲೋಕ ಸಂಕಟವು ಕ್ಷಣ ಮಾತ್ರವಿರುವುದು, ಈ ದೇಹ ನಾಶಾದರೂ ಅಂತರ್ಯ ಹೊಸದಾಗುವುದು, ಅತ್ಯಂತ ಪ್ರತಿಫಲವ ನನಗುಂಟು ಮಾಡುವನು, ನಿರಂತರ ಕಿರುವನು. ಕಣ್ಣೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಯಾತ್ರೆ ಮಾಡುವೆನು. ಕಷ್ಟವ ಸಹಿಸುವ ಪ್ರತಿಯೊಬ್ಬನು ಧನ್ಯನು, ಶೋಧಿತನಾದ ಮೇಲೆ ಜಯಮಾಲೆ ಹೊಂದುವನು, ತನ್ನನ್ನು ಪ್ರೀತಿಸುವ ಆತನ ಮಕ್ಕಳಿಗೆ ಈ ಮಾತ್ರೆ ಈ ಮಾಲೆ ನೀಡುವನು. ಕಣ್ಣೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಯಾತ್ರೆ ಮಾಡುವೆನು. ಪರಲೋಕ ನಿವಾಸವು ಆನಂದ ನಿರೀಕ್ಷೆಯು, ಕಣ್ಣೀರು ಗೋಳಾಟವು ಅಲ್ಲಿಲ್ಲ ಎಂದೆಂದಿಗೂ, ಸಂತೃಪ್ತಿ ಸಂತೋಷದಿ ನಲಿದಾಡುತ್ತಿರುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಕಣ್ಣೀರ ಕಡಲಲ್ಲಿಯೇ ನಾ ಯಾತ್ರೆ ಮಾಡುವೆನು, ಕ್ರಿಸ್ತನ ಜೊತೆಯಲ್ಲಿಯೇ ಯಾತ್ರೆ ಮಾಡುವೆನು. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ, ದೇವರ ಮಕ್ಕಳ ಬದುಕಿನಲ್ಲಿ ಕರ್ತನ ನಡೆಸುವಿಕೆ ಪರಾಂಬರಿಕೆಗಳನ್ನ ದೇವರ ಸನ್ನಿಧಾನದಲ್ಲಿ ಅನುಭವಿಸುವ ಹಾಗೆ ಆತನು ಮಾಡುವ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಲು ಆತನ ಕೃಪೆಯ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವ ಹಾಗೆ ಆತನ ಪ್ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಸಿದ್ಧಿಗೆ ಬಂದು ಆತನು ಬರುವಾಗ ನಾವೆಲ್ಲರೂ ಆತನ ಮುಂದೆ ಯೋಗ್ಯರೆಂದು ಎಣಿಸಲ್ಪಡಲು ಬೇಕಾದಂತ ಸತ್ಯದ ಸುವಾರ್ತೆಯನ್ನು ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳಾದ ನಾವು ಕೇಳುತ್ತಾ ಕಲಿಯುತ್ತಾ ಅಭ್ಯಾಸಿಸುತ್ತಾ ಆ ದೇವರ ಮಹಿಮೆಯನ್ನ ಹೊಂದಿಕೊಳ್ಳಲು ಕರ್ತನು ಈ ಕೃಪೆಯನ್ನು ನಮಗೆ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಪೌಲನು ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳ ಜೀವಿತದಲ್ಲಿ ಎದುರಾಗುವಂತ ಪ್ರತಿಯೊಂದು ಸಂಗತಿಗಳಲ್ಲಿ ಧೃತಿಗೆಡದೆ ಧೈರ್ಯದಿಂದ ಎಲ್ಲವನ್ನ ತಿಳಿದವರಾಗಿ ಮುಂದೆ ಬರುವಂತ ಪ್ರತಿಯೊಂದು ಪರಿಸ್ಥಿತಿಗಳನ್ನ ಎದುರಿಸಲು ಶಕ್ತರಾಗುವಂತೆ ಪ್ರಬೋಧಿಸುತ್ತಾ ದೇವರ ಸಭೆಯನ್ನ ಮುನ್ನಡೆಸುತ್ತಾ ಬರುವಂತವನಾಗಿದ್ದ.
ಆತನು ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ 7ನೇ ಪತ್ರಿಕೆಯಲ್ಲಿ ಥೆಸಲೋನಿಕ ಸಭೆಯವರಿಗೆ ಮಾತುಗಳನ್ನ ಹೇಳುವುದರ ಮುಖಾಂತರವಾಗಿ ಕ್ರಿಸ್ತನನ್ನ ನಂಬಿ ಆತನನ್ನು ಆರಾಧಿಸುತ್ತಿರುವ ಪ್ರತಿಯೊಂದು ಸಭೆಯಲ್ಲಿ ಇರುವಂತ ದೇವರ ಮಕ್ಕಳಿಗೆ ಮಾತುಗಳನ್ನ ಬರೆಯುವಂತವನಾಗಿದ್ದಾನೆ. ದೇವರು ನಿಮ್ಮನ್ನು ಕರೆದದ್ದಕ್ಕೆ ತಾನೇ ನಿಮ್ಮನ್ನು ಯೋಗ್ಯರೆಂದು ಎಣಿಸಬೇಕೆಂತಲೂ ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವ ನಿಮ್ಮ ಸಕಲ ಆಲೋಚನೆಯನ್ನು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ದೇವರು ನಮ್ಮನ್ನ ಕರೆದ ಮೇಲೆ ನಾವು ನಂಬಿಕೆಯಲ್ಲಿ ನೆಲೆಯಾಗಿ ನಿಂತು ಆ ನಂಬಿಕೆಗೆ ಯೋಗ್ಯರಾಗಿ ಬದುಕಿ ಮತ್ತು ಆ ಯೋಗ್ಯತೆನ ಪಡೆದುಕೊಳ್ಳಲು ಈ ಭೂಮಿ ಮೇಲೆ ಪಡುವಂತ ಪ್ರಯಾಸದ ಕೆಲಸವನ್ನ ಸಂಪೂರ್ಣಗೊಳಿಸಲು ಬೇಕಾದಂತ ಶಕ್ತಿಯನ್ನ ತಾನೇ ನಮಗೆ ಕೊಟ್ಟು ಆ ದಿನದಲ್ಲಿ ತನ್ನ ಮಹಿಮೆಗೆ ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ಆತನು ಕಾರ್ಯ ಮಾಡುವಂತವನಾಗಿದ್ದಾನೆ ಎಂಬುದನ್ನ ತಿಳಿಸುವಂತವನಾಗಿದ್ದಾನೆ. ದೇವರ ಮಕ್ಕಳಾದಂತ ನಾವು ಕ್ರಿಸ್ತನನ್ನ ನಂಬಿದ ಮೇಲೆ ಈ ಭೂಮಿ ಮೇಲೆ ಪ್ರಾರ್ಥಿಸುವುದು ಸಹಜ. ದೇವರ ವಾಗ್ದಾನಗಳ ಮೇಲೆ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸುತ್ತೇವೆ, ಬೇಡಿಕೊಳ್ಳುತ್ತೇವೆ. ದೇವರ ಪ್ರಾರ್ಥನೆಯಲ್ಲಿ ನಾವು ಯಾವತ್ತೂ ಪ್ರಾರ್ಥನೆ ಮಾಡುವಾಗ ಈ ಭೂಮಿ ಮೇಲೆ ಬದುಕಲು ಬೇಕಾದಂತ ಉತ್ತಮವಾದಂತ ಆಶೀರ್ವಾದಗಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ಆರಂಭದ ಪ್ರಾರ್ಥನೆಯಿಂದ ಹಿಡಿದು ಕೊನೆಯ ಪ್ರಾರ್ಥನೆಯವರೆಗೂ ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಈ ಲೋಕಕ್ಕೆ ಸಂಬಂಧಪಟ್ಟಂತ ಸುರಕ್ಷಿತವಾದ ಸುಖವಾದ ಆಶೀರ್ವಾದಗಳನ್ನೇ ನಾವು ಪ್ರಾರ್ಥಿಸುವುದು 100ಕ್ಕೆ 100 ಸತ್ಯ. ಆದರೆ ಹೀಗೆ ಪ್ರಾರ್ಥಿಸುವಂತ ನಮ್ಮ ಜೀವಿತದಲ್ಲಿ ನಮಗರಿಯದಂತೆ ಕ್ರಿಸ್ತನ ಯೋಜನೆಗಳನ್ನ ಪೂರೈಸಬೇಕಾದಂತ ಸಂದರ್ಭಗಳು ಬಂದಾಗ ಕ್ರಿಸ್ತನ ನಿಮಿತ್ತ ನಾವು ಕ್ರಿಸ್ತನಿಗಾಗಿ ಹೊಂದಬೇಕಾದಂತ ಅನುಭವಿಸಬೇಕಾದಂತ ಕೆಲವೊಂದು ಯೋಜನೆಗಳು ನಮ್ಮ ಜೀವಿತದಲ್ಲಿ ಮುಂದೆ ಇವೆ. ಅವುಗಳನ್ನ ನಾವು ಸ್ವೀಕಾರ ಮಾಡ್ಕೋಬೇಕಾಗ್ತದೆ. ಅದು ಬಂದಾಗ ಯಾವಾಗಲೂ ಒಳ್ಳೆಯದನ್ನೇ ಅಪೇಕ್ಷಿಸಿ ಬೇಡುತ್ತಾ ಪ್ರಾರ್ಥಿಸುತ್ತಾ ಅದನ್ನ ಹೊಂದಿಕೊಳ್ಳುತ್ತಾ ಜೀವಿಸುವಂತ ನಾವು ಮುಂದೊಂದು ದಿವಸ ನಮಗರಿವಿಲ್ಲದಂತೆ ಕ್ರಿಸ್ತನ ನಿಮಿತ್ತ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು ಇದ್ದಕ್ಕಿದ್ದ ಹಾಗೆ ಧಾರಾಕಾರವಾದಂತ ಮಳೆಯಂತೆ, ಆಕಾಶದಲ್ಲಿ ಬಡಿಯುವ ಸಿಡಿಲಿನಂತೆ, ಪ್ರವಾಹದಂತೆ, ಭೂಕಂಪದಂತೆ, ಸುನಾಮಿಯಂತೆ ಗೊತ್ತಿಲ್ಲದೆ ಎದುರಾಗುವಂತಹ ಪರಿಸ್ಥಿತಿಯಲ್ಲಿ ದೇವರ ಮಕ್ಕಳು, ಒಳ್ಳೆಯದನ್ನೇ ನಿರೀಕ್ಷಿಸುತ್ತಿರುವಂತಹ ದೇವರ ಮಕ್ಕಳು, ಒಳ್ಳೆಯದನ್ನೇ ಅಪೇಕ್ಷಿಸುತ್ತಾ ಬದುಕುತ್ತಿದ್ದಂತ ದೇವರ ಜನರು, ಒಳ್ಳೆಯದನ್ನೇ ಒದಗಿಸಿಕೊಡ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ಬದುಕುತ್ತಾ ಹಾಗೆಯೇ ಒಳ್ಳೆಯದನ್ನೇ ಅನುಭವಿಸುತ್ತಾ ಪರಲೋಕ ರಾಜ್ಯಕ್ಕೆ ಸೇರಬಹುದು ಎಂಬುದಾಗಿ ಭಾವನೆಯಲ್ಲಿ ಜೀವಿಸುತ್ತಿರುವಂತ ದೇವರ ಮಕ್ಕಳಿಗೆ ದೇವರ ಯೋಜನೆಯಲ್ಲಿ ಇನ್ನೂ ಮುಂದೆ ಇರುವಂತ ಅನೇಕ ವಿಷಯಗಳಲ್ಲಿ ಪಾಲು ಹೊಂದುವಂತ ಅವಕಾಶವನ್ನ ದೇವರು ಒದಗಿಸಿಕೊಟ್ಟಾಗ ಆ ಸಮಯದಲ್ಲಿ ಇದ್ಯಾಕೆ, ಹೀಗ್ಯಾಕಾಯ್ತು, ಇದು ನಮಗ್ ಬೇಕಿತ್ತ, ದೇವರು ಯಾಕೆ ಹೀಗೆ ಮಾಡುದನು, ಇದನ್ನ ನಾವು ಅನುಭವಿಸ್ಬೇಕಾ, ದೇವರಲ್ಲಿ ಒಳ್ಳೆಯದನ್ನ ಬಯಸುವಂತ ನಮಗೆ ಕೇಡು ಕೆಟ್ಟದ್ದು ಯಾಕಾಯ್ತು, ಹೀಗೆ ದೇವರನ್ನ ಪ್ರಶ್ನಿಸುತ್ತಾ ನಮಗಿರುವಂತ ನಂಬಿಕೆಗಳಲ್ಲಿ ನಾವು ಬಿದ್ದು ಹೋಗುವಂತ ಪರಿಸ್ಥಿತಿಗಳು ಎದುರಾಗುವುದು. ಅದಕ್ಕಾಗಿಯೇ ದೇವರು ಆ ದಿನದಲ್ಲಿ ನಾವು ಮೋಸ ಹೋಗದಂತೆ ಮತ್ತು ತಾನು ನಮ್ಮನ್ನ ಮೋಸ ಪಡಿಸಲಾರದೆ ನಮಗೆ ಬೇಕಾದಂತ ನಂಬಿಕೆಯಲ್ಲಿ ಸ್ಥಿರವಾಗಿ ಆತನ ಆ ಕೊನೆಯ ಗಳಿಗೆಯಲ್ಲಿ ಯೋಗ್ಯರಾಗಿ ನಿಲ್ಲಲಿಕ್ಕೆ ಬೇಕಾದಂತ ಸಕಲ ಸತ್ಯವನ್ನ ನಮಗೆ ತಿಳಿಸುವಂತ ದೇವರಿಂದ ಯಾವಾಗಲೂ ಒಳ್ಳೆಯದನ್ನ ಬೇಡುವಂತ ನಾವು, ಒಳ್ಳೆಯದನ್ನ ಪಡೆದುಕೊಳ್ಳುವಂತ ನಾವು, ಒಳ್ಳೆಯದನ್ನ ಅನುಭವಿಸುತ್ತಿರುವಂತ ನಾವು ಕ್ರಿಸ್ತನಿಗಾಗಿ ಮುಂದೊಂದು ದಿವಸ ಸಾಕ್ಷಿಗಳಾಗಿ ಬದುಕುವಾಗ ಕ್ರಿಸ್ತನ ನಿಮಿತ್ತ
ಎದುರಾಗುವಂತ ಈ ಸಂಗತಿಯನ್ನು ನಾವು ಅರಿಯಬೇಕು. ಅದನ್ನ ದೇವರು ಈ ಮಾತುಗಳಲ್ಲಿ ಹೇಳುವಂತ ಮಾತಾಡಬಾರ್ದಂತ ಸುವಾರ್ತೆ 5ನೇ ಅಧ್ಯಾಯ, ಮಾತಾಡಬಾರ್ದಂತ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಮಾತುಗಳನ್ನ ಬರೀತಾರೆ. 10ನೇ ವಚನದಲ್ಲಿ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪೌಲನು ಬರೀತಾನೆ, ನಮ್ಮನ್ನು ದೇವರು ನಿಮ್ಮನ್ನು ಕರೆದದ್ದಕ್ಕೆ ತಾನೇ ನಿಮ್ಮನ್ನು ಯೋಗ್ಯರಾಗಿ ಎಣಿಸಬೇಕೆಂತಲೂ, ಆ ದಿನದಲ್ಲಿ ದೇವರು ನಮ್ಮನ್ನು ಯೋಗ್ಯರಾಗಿ ಎಣಿಸಬೇಕಾದ್ರೆ, ಮತ್ತು ಇಲ್ಲಿ ಕೊನೆಯದಾಗಿ ಹೇಳ್ತಾನೆ, ಯೇಸುವಿನ ಹೆಸರಿಗೆ ಮಹಿಮೆ ಉಂಟಾಗುವುದು, ಆತನ ಮೂಲಕ ನಿಮಗೂ ಮಹಿಮೆ ಉಂಟಾಗುವುದು. ಕ್ರಿಸ್ತನ ಮಹಿಮೆಗೆ ತಕ್ಕಂತೆ ನಮಗೂ ಮಹಿಮೆಯನ್ನ ಹೊಂದುವುದಕ್ಕಾಗಿ ನಮ್ಮನ್ನ ಯೋಗ್ಯರನ್ನಾಗಿ ನಿಲ್ಲಿಸುವುದಕ್ಕೋಸ್ಕರ ದೇವರು ನಮ್ಮಲ್ಲಿ ಕಾರ್ಯ ಮಾಡುವಂತ. ಆ ಕಾರ್ಯ ಏನೆಂಬುದಾಗಿ ಹೇಳುವಾಗ, ಯಾವಾಗಲೂ ನಮಗೆ ಹಿತವನ್ನೇ ಮಾಡುವಂತಹ ದೇವರು, ಆತನಿಗಾಗಿ ನಾವು ನಮ್ಮ ಜೀವಿತದಲ್ಲಿ ಕೆಲಸ ಮಾಡಬೇಕಾಗಿ ಬಂದಾಗ, ಆತನ ಯೋಜನೆಯಲ್ಲಿ ಪಾಲು ಹೊಂದಬೇಕಾಗಿ ಬಂದಾಗ, ಆತನ ಚಿತ್ತವನ್ನ ನೆರವೇರಿಸಬೇಕಾಗಿ ಬಂದಾಗ ಈ ಸಂಗತಿ ನೆರವೇರುವುದು. ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನೀತಿವಂತರಾಗಿ ಬದುಕುವಂತ ದೇವರ ಮಕ್ಕಳ ಜೀವಿತದಲ್ಲಿ ಮುಂದೊಂದು ದಿನ ಅರಿವಿಲ್ಲದೆ ಬರುವಂತ ಸಂಗತಿಯನ್ನ ನಮಗೆ ತಿಳಿಸುವಂತನಾಗಿದ್ದಾನೆ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಈ ಭೂಮಿ ಮೇಲೆ ನಾವು ನೀತಿವಂತರಾಗಿ ಬದುಕುತ್ತಿರುವಾಗ ಇದ್ದಕ್ಕಿದ್ದಾಗಿ ಇಂಥದೊಂದು ಘಟನೆ, ಇಂಥ ಒಂದು ಪರಿಸ್ಥಿತಿ ನಮ್ಮ ಜೀವಿತಕ್ಕೆ ಧಾವಿಸುವಂತದ್ದಾಗಿದೆ. ಇದನ್ನ ದೇವರು ನಮಗೆ ಮುಚ್ಚು ಮರೆ ಮಾಡಿ ಇಟ್ಟಿಲ್ಲ. ಇದನ್ನ ದೇವರು ಅದನ್ನ ಮೊದಲೇ ನಮಗೆ ತಿಳಿಸಿದ್ದಾನೆ. ಯಾಕೆ ತಿಳಿಸುತ್ತಾನೆಂಬುದಾಗಿ ಹೇಳುವಾಗ, ನಮ್ಮನ್ನ ಪ್ರೀತಿಸುವಂತ ದೇವರು ನಮಗೆ ಒಳ್ಳೆಯದನ್ನ ಮಾಡ್ತಾ ಬರುವ ದೇವರ ಮಹಿಮೆಯಲ್ಲಿ ಪಾಲು ಹೊಂದಬೇಕಾದ್ರೆ, ಆ ಗುರಿಯನ್ನು ಮುಟ್ಟುವಂತ ಪ್ರಯಾಣದಲ್ಲಿ ನಮಗೆ ಎದುರಾಗುವಂತಹ ಕೆಲವೊಂದು ಸಂಗತಿಗಳನ್ನ ಆತನು ಬಿಚ್ಚಿ ಇಡುವಂತವನಾಗಿದ್ದಾನೆ. ಅವುಗಳನ್ನ ದಾಟಿನೇ ನಾವು ಮುಂದೆ ಹೋಗಬೇಕಾಗುತ್ತೆ. ಈ ಪ್ರಯಾಣದ ತಿರುವುಗಳಲ್ಲಿ, ಸರಿಯಾದಂತ ತಿರುವುಗಳಲ್ಲಿ ನಮ್ಮ ಮಾರ್ಗಗಳು ಮುಂದುವರಿಯಬೇಕಾಗ್ತದೆ. ಆ ತಿರುವುಗಳಲ್ಲಿ ನೀವು ದಿಕ್ಕು ಕೆಡದೆ, ಧೃತಿಗಿಡದೆ ಅಥವಾ ಕಂಗಾಲಾಗದೆ ನಾವು ಅವುಗಳನ್ನ ನಿಖರವಾದ ರೀತಿಯಲ್ಲಿ ತಿಳ್ಕೊಂಡಿದ್ದರೆ ಮಾತ್ರ ನಾವು ದೇವರ ಯೋಜನೆಯಲ್ಲಿ ಸಂಪೂರ್ಣವಾಗಿ ಸರಳವಾಗಿ ಆತನ ಮಾರ್ಗಗಳಲ್ಲಿ ಮುಂದೆ ನಡೆಯುತ್ತಾ ಹೋಗೋದಕ್ಕೆ ಸಾಧ್ಯ. ಆದುದರಿಂದ ಈ ತಿರುವುಗಳು ಬರ್ತದೆ ಜೀವಮಾನದಲ್ಲಿ. ಅವುಗಳು ಕಷ್ಟಗಳು, ಸಂಕಟಗಳು, ಹಿಂಸೆಗಳು, ನೋವುಗಳು, ದುಃಖಗಳು, ನಿಂದೆಗಳು, ಅಪಮಾನಗಳು, ಅವಮಾನಗಳು ಇವು ಬರ್ತವೆ. ಇವು ಬರುವಾಗ ಅವುಗಳ ವಿಷಯದಲ್ಲಿ ನಾವು ಅರಿವಿಲ್ಲದೆ ಬದುಕುತ್ತಿದ್ದೇವೆ. ಬಂದಾಗ ಕಂಗಾಲಾಗಿರ್ತೇವೆ ಮತ್ತು ಸೋತು ಹೋಗ್ತೇವೆ. ಆ ಸಮಯದಲ್ಲಿ ನಾವು ದೇವರನ್ನ ಪ್ರಶ್ನೆ ಮಾಡುತ್ತಾ ನಿಂತ್ಕೊಂಡ್ಬಿಡ್ತೇವೆ. ಆದುದರಿಂದ ದೇವರು ಆ ಸಮಯದಲ್ಲಿ ನಮ್ಗೆ ಉತ್ತರ ಕೊಡುವುದಕ್ಕೆ ಬದಲಾಗಿ ಮೊದಲೇ ಆಗುವುದನ್ನ ಎಲ್ಲರಿಗೂ ಎಚ್ಚರಿಕೆಯಾಗಿ ತಿಳಿಸಿದ್ದಾನೆ. ಮತ್ತು ಈಗಾಗುತ್ತದೆ, ಇಂತಹ ಪರಿಸ್ಥಿತಿಗಳು ಇದೇ ದೇವರ ಮಾರ್ಗದಲ್ಲಿ ಅನ್ನೋದು ನಮಗೆ ಗೊತ್ತಾಗಿದ್ದರೆ, ಅವುಗಳು ಮುಂದೊಂದು ದಿವಸಗಳಲ್ಲಿ ಈ ಮಾರ್ಗದಲ್ಲಿ ಇದೆ ಅಂತ ನಮಗೆ ಅರಿವಿದ್ದರೆ, ಆ ತಿರುವುಗಳಿಗೆ ಬಂದಾಗ, ಆ ಸೂಚನೆಗಳು ಎದುರಾಗುವಾಗಲೇ ನಮಗೆ ಅರ್ಥ ಆಗ್ತಾ ಹೋಗ್ತದೆ. ಹೌದು, ದೇವರು ಹೇಳಿದಂತ ಈ ಮೈಲಿಗಳನ್ನ ನಾನು ದಾಟಬೇಕಾಗಿದೆ. ಇಷ್ಟು ಕಿಲೋಮೀಟರ್ ನಾನು ನಡೆದಿದ್ದೇನೆ, ಇನ್ನಿಷ್ಟು ಕಿಲೋಮೀಟರ್ ಬಾಕಿ ಉಳಿದಿದೆ. ಈ ಒಂದು ಮೈಲಿಗಳು ಬಂದಿದೆ ಅಂದ್ರೆ ಮುಂದೆ ಇಂಥದೊಂದು ಇದೆ, ಅದನ್ನ ನಾನು ದಾಟಲೇಬೇಕು. ಅದಕ್ಕೆ ನಾನು ಸಿದ್ಧವಾಗಲೇಬೇಕು. ನಮ್ಮ ಹೃದಯವನ್ನ ಗಟ್ಟಿ ಮಾಡ್ಕೊಳ್ತೇವೆ, ನಮ್ಮ ಹೃದಯವನ್ನ ಧೈರ್ಯಪಡಿಸ್ಕೊಳ್ತೇವೆ, ನಮ್ಮ ಹೃದಯವನ್ನ ಬಲಪಡಿಸ್ಕೊಳ್ತೇವೆ. ಮತ್ತು ಕ್ರಿಸ್ತನು ದೇವರ ಸನ್ನಿಧಾನದಲ್ಲಿ ಅಂಗಲಾಚಿ ಪ್ರಾರ್ಥನೆ ಮಾಡುತ್ತಾರೆ. ಶೋಧನೆಗಳನ್ನ ಎದುರಿಸಿ ಜಯಶಾಲಿಗಳಾಗುವುದಕ್ಕೆ ದೇವರಲ್ಲಿ ಹೋರಾಟ ಮಾಡಿ ಈ ಸಂಕಷ್ಟದಿಂದ ಮುಂದೆ ಸಾಗುವುದಕ್ಕೆ ಬೇಕಾದಂತ
ಬಲವನ್ನ ನಮಗೆ ದಯಪಾಲಿಸು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಲಿ. ಶೋಧನೆಗಳಂದ್ರೆ ಏನು? ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಬಂದಾಗ ತಪ್ಪಿಸಿಕೊಳ್ಳುವಂಥದ್ದಲ್ಲ. ಅವುಗಳನ್ನ ಎದುರಿಸಿ ಮುಂದೆ ಸಾಗಲು ಬೇಕಾದಂತ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕಾಗಿದೆ. ಈ ತಿರುವಿನಲ್ಲಿ ಸರಿಯಾದ ದಿಕ್ಕಿಗೆ ನಾವು ನಡಿಲೇಬೇಕಾದಂತ ಜ್ಞಾನವನ್ನ, ತಿಳುವಳಿಕೆಯನ್ನ, ಬುದ್ಧಿಯನ್ನ, ಧೈರ್ಯವನ್ನ ನಾವು ಪ್ರಾರ್ಥಿಸಬೇಕಾಗಿದೆ. ಸೊ ಆ ಸಂಗತಿ ನಡೆಯುವಾಗ ನಂಬಿಕೆ, ವಿಶ್ವಾಸದಿಂದ ಕರ್ತನು ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತಕ್ಕಂಥ ಭರವಸೆಯಿಂದ ಕರ್ತನ ಕೃಪಾಶ್ರಯಕ್ಕೆ ನಮ್ಮನ್ನ ಒಪ್ಪಿಸಿಕೊಂಡು ಕೈ ಬಿಡದಂತ ದೇವರು ಮುಂದೆಯೂ ನಮ್ಮನ್ನ ಕೈ ಹಿಡಿಯುತ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ಧೈರ್ಯವಾಗಿ ಮುಂದೆ ಸಾಗಬೇಕಾಗಿದೆ. ಇಂಥದೊಂದು ತಿರುವು ಕ್ರೈಸ್ತಿಯ ಜೀವಿತದಲ್ಲಿ ಕ್ರಿಸ್ತನನ್ನ ನಂಬಿರುವಂತ ಪ್ರತಿಯೊಬ್ಬರಿಗೂ ಬರ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ತಿಮೋಥೆಯರ ಪತ್ರಿಕೆಯಲ್ಲಿ ಪೌಲನು ಬರೀತಾನೆ, ಯೇಸು ಸ್ವಾಮಿ ಹೇಳಿದಂತ ಅನೇಕ ವಿಷಯಗಳು ದೇವರ ಮಕ್ಕಳ ಜೀವಿತದಲ್ಲಿ ನೆರವೇರುವುದನ್ನ ಪೌಲನು ನಮ್ಗೆ ಖಚಿತಪಡಿಸ್ತಾನೆ ಮತ್ತು ಅದಕ್ಕೆ ನಾವು ಸಿದ್ಧವಾಗಿರಬೇಕು ಎಂಬುದಾಗಿ ಆತನು ನಮ್ಮನ್ನ ಧೈರ್ಯಪಡಿಸ್ತಾನೆ. ಇಲ್ಲಿ ಹೇಳ್ತಾನೆ 12ನೇ ವಚನದಲ್ಲಿ, 3ನೇ ಅಧ್ಯಾಯ 2 ತಿಮೋಥೆಯರ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಇದು ತಿರುವು. ದೇವರನ್ನು ನಂಬಿರುವಂತ ನಾವು ಕೆಲವು ಸಾರಿ ಅನುಭವಗಳನ್ನ ಪಡೆದೇ ಇರೋದಿಲ್ಲ. ದೇವರು ನಮ್ಮನ್ನ ಬಹಳ ಪ್ರೀತಿಯಿಂದ, ಕರುಣೆಯಿಂದ, ದಯೆಯಿಂದ, ಯಾವ ನೋವು ನಮಗೆ ಆಗದಂತೆ, ಯಾವ ಸಮಸ್ಯೆ, ಕಷ್ಟ, ತೊಂದರೆಗಳನ್ನ ನಾವು ಎದುರಿಸಲಾಗದಂತೆ ನಮ್ಮನ್ನ ಬಹಳ ಜೋಪಾನವಾಗಿ, ಸುಕ್ಷೇಮದಿಂದ, ಸಂತುಷ್ಟಿ ಸಹಿತವಾಗಿ ನಮ್ಮನ್ನ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಆ ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಅಲ್ಲೊಂದು ಕಷ್ಟವೆಂಬ ಅಲೆ ಬಂದು ಬಿಡ್ತದೆ. ಅದು ನಮ್ಮ ಜೀವಿತದಲ್ಲಿ ಅಲ್ಲಿ ತನಕ ಅನುಭವ ಇರೋದಿಲ್ಲ. ಆದ್ರೆ ಆ ಸಮಯದಲ್ಲಿ ಅದನ್ನ ದಾಟ್ಲೇಬೇಕಾಗ್ತದೆ, ಆ ಭಾರವನ್ನು ಹೊತ್ಕೊಳ್ಳೇಬೇಕಾಗ್ತದೆ, ಅದನ್ನ ನಿರ್ವಹಿಸಲೇಬೇಕಾಗ್ತದೆ. ಅಂತ ತಿರುವು ಬಂದಾಗ ಕ್ರಿಸ್ತನಿಗಾಗಿ ನಿಲ್ಲಬೇಕಾಗುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಸಹ ಈ ಸತ್ಯವನ್ನ ನಮಗೆ ತಿಳಿಸಿದ್ದಾನೆ. ನೀತಿಯ ನಿಮಿತ್ತ ಹಿಂಸೆಗಳನ್ನ ಸಹಿಸಿಕೊಳ್ಳುವವರು ಧನ್ಯರು. ನೀವು ನೀತಿವಂತರಾಗಿ ನೀತಿಯ ನಿಮಿತ್ತ ಸಿಗಬೇಕಾದಂತ ದೇವರ ಮಹಿಮೆಯಲ್ಲಿ ಪಾಲು ಹೊಂದಿ ದೇವರ ಸನ್ನಿಧಾನದಲ್ಲಿ ಸೇರುವುದಕ್ಕೆ ಯೋಗ್ಯರಾಗಿ ನಿಲ್ಲಬೇಕಾದ್ರೆ ಆ ನೀತಿಯ ನಿಮಿತ್ತ ಮುಂದೊಂದು ದಿವಸ ನನ್ನ ಹೆಸರಿನ ನಿಮಿತ್ತ ಈ ಭೂಮಿ ಮೇಲೆ ನಿಮಗೆ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು ಎದುರಾಗ್ತವೆ. ಅಂತ ಸಮಯದಲ್ಲಿ ನೀವು ಬಿದ್ದು ಹೋಗದೆ, ತಪ್ಪಿಸಿಕೊಳ್ಳದೆ, ಓಡಿ ಹೋಗದೆ ಇರಬೇಕಾಗ್ತದೆ. ಒಂದು ವೇಳೆ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡುವುದಾದ್ರೆ ಅಲ್ಲಿ ನೀವು ನನ್ನ ಮಹಿಮೆಗೆ ಪಾತ್ರರಾಗುವುದಕ್ಕೆ ಯೋಗ್ಯರಾಗುವುದಿಲ್ಲ. ಬದಲಾಗಿ ಅಲ್ಲಿ ಅಯೋಗ್ಯರಾಗಿ ಕಂಡು ಬರ್ತೀರಿ. ಕರ್ತನ ದೃಷ್ಟಿಯಲ್ಲಿ ನೀವು ಅಲ್ಪವಾಗಿ ಕಂಡು ಬರ್ತೀರಿ. ಹಾಗಾಗಬಾರದಂದ್ರೆ ನಾನು ನಡೆದಂತ ಮಾರ್ಗದಲ್ಲಿಯೇ ನೀವು ನನ್ನನ್ನು ಹಿಂಬಾಲಿಸಿ ನಡೆಯುತ್ತಾ ಬರಬೇಕಾಗ್ತದೆ. ಅದನ್ನೇ 1ನೇ ಯೋಹಾನ 2ನೇ ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಕ್ರಿಸ್ತನನ್ನ ಪ್ರೀತಿಸುವಂತವನು, ಕ್ರಿಸ್ತನ ನಂಬಿಕೆಯಲ್ಲಿರುವಂತವನು ಕ್ರಿಸ್ತನಂತೆ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಆತನು ಹೇಗೆ ಯಾವ ದಾರಿಯಲ್ಲಿ ನಡೆದುಕೊಂಡು ಹೋದನೋ ಅದೇ ದಾರಿಯಲ್ಲಿ ಆತನ ಹೆಜ್ಜೆಗೆ ಹೆಜ್ಜೆಯನ್ನಿಟ್ಟು ನಾವು ಮುಂದೆ ಸಾಗಬೇಕಾಗ್ತದೆ. ಆತನ ಜೀವಮಾನದಲ್ಲಿ ಬಂದಂತ ತಿರುವುಗಳು ನಮ್ಮ ಜೀವಿತದಲ್ಲಿ ಬಂದಾಗ ಆತನು ಹೇಗೆ ಸಿಲುಬೆಯನ್ನು ಹೊತ್ತುಕೊಂಡು ಆ ತಿರುವನ್ನ ದಾಟದನು, ಅದೇ ರೀತಿ ನಾವು ಸಹ ನಮ್ಮ ಸಿಲುಬೆಯನ್ನು ಹೊತ್ತುಕೊಂಡು ಆ ತಿರುವನ್ನ ದಾಟಬೇಕು. ಅಂತಹ ಸಮಯಗಳಲ್ಲಿ ಕ್ರಿಸ್ತನು ಹೇಗೆ ಅವುಗಳನ್ನ ದಾಟಲು ಬೇಕಾದಂತಹ ಶಕ್ತಿಗಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮುಖಾಂತರವಾಗಿ ಆ ಸಮಯಕ್ಕೆ ಬೇಕಾದ ಬಲವನ್ನು ಹೊಂದಿಕೊಂಡು ದೇವರ ಬಲದಿಂದ ಆ ತಿರುವನ್ನ ದಾಟಿದನು. ಹಾಗೆ ನಾವು ಸಹ ಈ ಭೂಮಿ ಮೇಲೆ ಆ ಕಷ್ಟ, ಸಂಕಟ, ಹಿಂಸೆ, ನೋವು, ತೊಂದರೆ, ಚಿಂತೆ, ಭಯ, ಆತಂಕ ಇವುಗಳೆಲ್ಲವನ್ನ ಹೆಗಲ ಮೇಲೆ ಹೊತ್ತುಕೊಂಡು ಅದನ್ನ ಬಿಸಾಕದೆ, ತಪ್ಪಿಸಿಕೊಂಡು ಓಡಿ ಹೋಗದೆ
ಅವುಗಳನ್ನ ನಮ್ಮ ಮೇಲೆ ಹಾಕಿಕೊಂಡು ಧೈರ್ಯವಾಗಿ ನಾವು ಮುಂದೆ ಸಾಗಬೇಕಾಗಿದೆ. ಅದನ್ನ ದಾಟುವುದಕ್ಕೆ ಬೇಕಾದಂತ ಶಕ್ತಿ ನಮಗಿಲ್ಲದೆ ಇರುವುದರಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಆ ಶಕ್ತಿಯನ್ನ ಪಡ್ಕೊಳ್ಳಬೇಕಾಗಿದೆ. ಅದನ್ನೇ ತಾನೇ ಕ್ರಿಸ್ತನು ಮಾಡಿದನು, ಅದನ್ನೇ ತಾನೇ ಪೌಲನು ಮಾಡಿದನು, ಅದನ್ನೇ ತಾನೇ ಪೌಲನು ತನ್ನ ಸಭೆಗೆ ತಿಳಿಸುವಂತವನಾಗಿದ್ದಾನೆ. ಅದನ್ನೇ ತಾನೇ ಮುಂದೆ ಈ ಭೂಮಿ ಮೇಲೆ ಕ್ರೈಸ್ತ ಸಭೆಯು, ದೇವರನ್ನ ಪ್ರೀತಿಸುವಂತ ದೇವರ ಮಕ್ಕಳು ಈ ತಿರುವುಗಳು ಬಂದಾಗ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡದೆ ತಾವು ಯಾವಾತನ ಮೇಲೆ ನಂಬಿಕೆ ಇಟ್ಟಿದರೋ ಆತನ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನ ದೃಢವಾಗಿ ಹಿಡಿದುಕೊಂಡು ಕರೆದಾತನು ನಂಬಿಗಸ್ತನು. ಆ ನಂಬಿಕೆಗೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡ್ತಾನೆ. ಆತ ನಮ್ಮ ಜೊತೆಗೆ ಇದ್ದಾನೆಂಬುದಾಗಿ ಅರಿತವರಾಗಿ ಕ್ರಿಸ್ತನ ಜೊತೆಯಲ್ಲಿ ನಾವು ನಡೆಯಬೇಕಾಗಿದೆ. ಇದು ಯುಗ ಯುಗಾಂತರಕ್ಕೂ ನಡೆಯುವಂತ ಕ್ರೈಸ್ತರ ಜೀವಿತದಲ್ಲಿ ಅನುಭವಕ್ಕೆ ಬರುವಂತ ಸಂಗತಿಯಾಗಿದೆ. ಪ್ರತಿಯೊಂದು ಯುಗದಲ್ಲಿ ಜೀವಿಸುವ ಪ್ರತಿಯೊಬ್ಬ ದೇವರ ಮಗನು ದೇವರ ಮಗಳು ಈ ತಿರುವನ್ನ ದಾಟಲೇಬೇಕು. ಇದು ಇಲ್ಲದೆ ದೇವರ ರಾಜ್ಯ ನಮಗಿಲ್ಲ. ಶಿಲುಬೆ ಇಲ್ಲದೆ ದೇವರ ರಾಜ್ಯ ನಮಗಿಲ್ಲ. ದೇವರನ್ನ ಪ್ರೀತಿ ಮಾಡುವಂತ ದೇವರ ಮಕ್ಕಳು ಶಿಲುಬೆಯನ್ನು ಹೊರುವಂತ ಸಮಯ ಬಂದೇ ಬರ್ತದೆ. ಇವತ್ತಿಲ್ಲದೆ ಇರಬಹುದು, ನಾಳೆ ಅದು ನಮ್ ಕಟ್ಟಿಟ್ಟ ಬುದ್ಧಿ, ಅದನ್ನ ನಾವು ಹೊರಲೇಬೇಕು. ನಾಳೆ ಆ ಶಿಲುಬೆಯನ್ನು ನಾವು ಹೊರಬೇಕಾದ್ರೆ ಇವತ್ತು ನನ್ನ ಹೃದಯ ಧೈರ್ಯವಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು, ಅದಕ್ಕೆ ಸಿದ್ಧವಾಗಿರ್ಬೇಕು. ಆ ಸಿದ್ಧತೆಯನ್ನ ಇವತ್ತಿನ ದಿನಮಾನದಲ್ಲಿ ಇರುವಂತ ದೇವರ ಮಕ್ಕಳು ಮಾಡಿಕೊಳ್ಬೇಕಾಗ್ತದೆ. ಇಲ್ಲವಾದರೆ ಅಂತಹ ಪರಿಸ್ಥಿತಿಗಳು ಬಂದಾಗ ನಿಶ್ಚಯವಾಗಿ ಸೈತಾನನು ನಮ್ಮನ್ನು ಸೋಲಿಸ್ಬಿಡ್ತಾನೆ. ನಾವು ಸೋತು ಹೋಗ್ತೇವೆ. ಆ ಸಮಯದಲ್ಲಿ ನಾವು ಸೋತು ಹೋಗುವುದರ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿ ಇದ್ದಂತ ದೃಢತೆಯನ್ನ ಕಳೆದುಕೊಂಡವರಾಗಿ ಕ್ರಿಸ್ತನು ಬರುವಾಗ ಆ ದಿನದಲ್ಲಿ ಕ್ರಿಸ್ತನು ನಮ್ಮನ್ನ ಯೋಗ್ಯರನ್ನಾಗಿ ನಿಲ್ಲಿಸುವುದಕ್ಕೆ ಅಸಮರ್ಥರಾಗಿ ಆತನ ಮುಂದೆ ನಾವು ಅಯೋಗ್ಯರಾಗಿ ಕಂಡುಕೊಂಡು ಬರ್ತೇವೆ. ಈ ಸತ್ಯವನ್ನ ಪೌಲನು ನಮಗೆ ತಿಳಿಸುವುದಕ್ಕೆ ಇಷ್ಟಪಡುವಂತ ಮಾತುಗಳನ್ನ ಆತನ ಹೇಳ್ತಾರೆ. 1ನೇ ಅಧ್ಯಾಯ 5ರಿಂದ ಕೆಲವೊಂದು ವಚನ. ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರ ರಾಜ್ಯಕ್ಕೋಸ್ಕರ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ. ನಿಮ್ಮನ್ನು ಸಂಕಟ ಪಡಿಸುವವರಿಗೆ ಪ್ರತಿಯಾಗಿ ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ. ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತನಿಂದ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸು ದೇವರನ್ನು ಅರಿಯದವರಿಗೂ ತನ್ನ ಸ್ವಾರ್ಥಿಗೆ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ಆ ದಿನದಲ್ಲಿ ಆತನು ತನ್ನ ಪವಿತ್ರನ ಮೂಲಕ ಪ್ರಭಾವ ಹೊಂದುವವನಾಗಿ ನಾವು ನಿಮಗೆ ಹೇಳಿದ ಸಾಕ್ಷಿಯನ್ನು ನಂಬಿರುವವರೆಲ್ಲರ ಮೂಲಕ ತನ್ನ ವಿಷಯದಲ್ಲಿ ಆಶ್ಚರ್ಯ ಹುಟ್ಟಿಸುವವನಾಗಿಯೂ ಬರುವಾಗ ಅಂತವರು ಕರ್ತನ ಸಮ್ಮುಖಕ್ಕೂ ಆತನ ಪರಾಕ್ರಮದ ವೈಭವಕ್ಕೂ ದೂರವಾಗಿ ನಿತ್ಯ ನಾಶನವೆಂಬ ದಂಡನೆಯನ್ನು ಅನುಭವಿಸುವರು. ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ. ಇದು ಸತ್ಯ. ಸಭೆಗೆ ಬರೀತಾರೆ, ನೀವು ಈಗ ದೇವರ ನಿಮಿತ್ತ, ಕ್ರಿಸ್ತನ ನಿಮಿತ್ತ ಕಷ್ಟಗಳನ್ನ, ಸಂಕಟಗಳನ್ನ, ನೋವುಗಳನ್ನ ಎದುರಿಸುತ್ತಾರೆ. ಈ ಕಷ್ಟ, ಸಂಕಟ, ನೋವುಗಳನ್ನ ಇದನ್ನ ದಾಟಿ ಬರುವಂತ ಇನ್ನೊಂದು ಸ್ವಲ್ಪ ಸಮಯ ಇದೆ. ಆ ಕಾಲ ಸಮೀಪವಾಗಿದೆ. ಇವುಗಳನ್ನ ಸಂಪೂರ್ಣವಾಗಿ ನೀವು ಮರೆತು ಬಿಡುವಂತ ಸಮಯ ಬರ್ತದೆ. ಈ ಭಾರ ನಿಮ್ಮಿಂದ ಇಳಿದು ಬಿಡುವಂತ ಸಮಯ ಬರ್ತದೆ. ಇನ್ನು ಸ್ವಲ್ಪ ಕಾಲ ನೀವು ಅದನ್ನ ಸಹಿಸ್ಕೋಬೇಕಾಗ್ತದೆ. ಈಗಾಗಲೇ ಕ್ರಿಸ್ತನ ನಿಮಿತ್ತ ಎಲ್ಲಾ ಬಾಧೆಗಳನ್ನ ಅನುಭವಿಸುತ್ತಿರುವಂತ ದೇವರ ಮಕ್ಕಳಿಗೆ ಈ ಬೋಧನೆಯನ್ನ ಮಾಡ್ತಾರೆ. ಯಾಕಂತಂದ್ರೆ ಅನೇಕ ಸಾರಿ ದೇವರ ಈ ಯೋಜನೆಯನ್ನ ಅರಿತವರಾಗಿ ದೇವರ ಶಿಲುಬೆಗೆ ಹೆಗಲನ್ನ ಕೊಟ್ಟು ದೇವರ ರಾಜ್ಯಕ್ಕಾಗಿ ಕಷ್ಟ, ಸಂಕಟ, ಹಿಂಸೆ, ನೋವುಗಳನ್ನ
ಹೋಗುತ್ತಿರುವಂತ ಜನರು ಇನ್ನೇನೋ ಆ ಗುರಿಯನ್ನ ಮುಟ್ಟಬೇಕಾಗಿರುವಂತ ಸ್ಥಳದಲ್ಲಿಯೂ ಸಹ ತಮ್ಮ ನಂಬಿಕೆಯನ್ನ ಕಳೆದುಕೊಳ್ಳುವಂತವರಾಗ್ತಾರೆ. ಯಾಕಂತಂದ್ರೆ ಸೈತಾನು ಅವ್ರ ಜೊತೆಯಲ್ಲಿ ಅಷ್ಟು ಬಲವಾಗಿ ಹೋರಾಟ ಮಾಡ್ತಾರೆ. ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ, ಯಾರನ್ನ ಬಿಡಲಿ ಅಂತ ಗರ್ಜಿಸುತ್ತಾ ಅವ್ರ ಜೊತೆಯಲ್ಲಿ ಕ್ರಿಸ್ತ ನಂಬಿಕೆಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ. ಆ ಹೋರಾಟ ಕೊನೆಯ ಗಳಿಗೆವರೆಗೂ ನಾವು ದೃಢವಾಗಿ ನಿಂತ್ಕೋಬೇಕಾಗಿರ್ತದೆ. ಯಾವುದಾದ್ರೂ ಒಂದು ಸ್ಥಳದಲ್ಲಿ ಇದು ನನಗೆ ಭಾರ, ಇದು ನನಗೆ ಸಾಕು, ಕ್ರಿಸ್ತನ ಜೊತೆಯಲ್ಲಿ ನನಗೆ ನಡೆಯುವುದಕ್ಕಾಗುವುದಿಲ್ಲ ಅಂತ ನಾವೊಂದು ವೇಳೆ ಕ್ರಿಸ್ತ ನಂಬಿಕೆಯನ್ನ ಕಳೆದುಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ರೆ ನಾವು ಪಟ್ಟಂತ ಪ್ರಯಾಸ ವ್ಯರ್ಥವಾಗುತ್ತದೆ. ಮತ್ತು ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆ ಮೇಲೆ ಪಟ್ಟಂತ ಪ್ರಯಾಸವನ್ನ ನಾವು ವ್ಯರ್ಥ ಮಾಡ್ತೇವೆ. ಸ್ವಲ್ಪ ಹೊತ್ತು ಧೈರ್ಯದಿಂದ ಇನ್ನೊಂದು 4 ಹೆಜ್ಜೆಗಳನ್ನ ಹಾಕಿದ್ರೆ ಆ ತಡವನ್ನ ನಾವು ಮುಟ್ಟುವಂತ ಪರಿಸ್ಥಿತಿ. ಅಂತ ಸಮಯದಲ್ಲಿಯೂ ದೇವರ ಮಕ್ಕಳನ್ನ ಸಭೆಯಾಗಿ ಎಚ್ಚರಿಸುವಂತ ಕೆಲಸವನ್ನ ದೇವರ ಆತ್ಮನು ಪೌಲನ ಮುಖಾಂತರವಾಗಿ ಮಾಡುವುದು. ಯಾಕೆ ಈ ಸಂಗತಿಗಳನ್ನ ನಾನು ಹೇಳಬೇಕಾಗಿದೆ ಅಂತ ಹೇಳಿದರೆ, ಆ ಸಂದರ್ಭಗಳು ನಮ್ಮ ಮುಂದೆ ಇವೆ. ಅವುಗಳನ್ನು ನಾವು ಸ್ವೀಕಾರ ಮಾಡ್ಕೋಬೇಕಾಗಿದೆ ಮತ್ತು ಎದುರಿಸಬೇಕಾಗಿದೆ, ಗುರಿ ಮುಟ್ಟಬೇಕಾಗಿದೆ. ಕೆಲವರು ಈಗಾಗಲೇ ಅದನ್ನು ಅನುಭವಿಸುತ್ತಾ ಆ ಗುರಿಯನ್ನು ಮುಟ್ಟುವಂತ ಕೆಲವು 4 ಹೆಜ್ಜೆಗಳ ಸಮೀಪದಲ್ಲಿ ಜೀವಿಸುತ್ತಿದ್ದಾರೆ. ಈಗಲೂ ಕೂಡ ಅವರಿಗೂ ಮುಂದೆ ಎದುರಿಸಬೇಕಾದಂತ ನಮಗೂ ದೇವರ ವಾಕ್ಯದ ಆಧಾರದಿಂದ ನಾವು ಬಲವಾಗಿ ಕ್ರಿಸ್ತನ ಜೊತೆಗೆ ನಿಂತು ಸೈತಾನನನ್ನ ಎದುರಿಸಿ ಈ ಭೂಮಿ ಮೇಲೆ ಬರುವಂತ ಈ ಕಷ್ಟ, ಸಂಕಟ, ಹಿಂಸೆಗಳೆಂಬ ತಿರುವಿನಲ್ಲಿ ಬಲವಾಗಿ ಯೇಸು ಕ್ರಿಸ್ತನ ಬಲದಿಂದ ಧೈರ್ಯವಾಗಿ ಅವುಗಳ ಬಗ್ಗೆ ಯೋಚಿಸದೆ, ಚಿಂತಿಸದೆ, ಕರೆದಾತನ ಮೇಲೆ ನಂಬಿಕೆ ಇಟ್ಟು ನಮ್ಮೆಲ್ಲ ಭಾರವನ್ನ ಆತನ ಮೇಲೆ ಹಾಕಿ ಧೈರ್ಯದಿಂದ ಮುಂದೆ ಸಾಗುವಂತ ಪವಿತ್ರಾತ್ಮನ ಬಲವು ನಮಗೆ ಬೇಕಾಗಿದೆ. ಆ ಬಲವನ್ನ ದೇವರು ಈ ಕೊನೆ ಕಾಲದಲ್ಲಿ ಜೀವಿಸುವಂತ ತನ್ನ ಮಕ್ಕಳಿಗೆ ಹೇರಳವಾಗಿ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ತನ್ನಲ್ಲಿ ಭಯಭಕ್ತುಳ್ಳವರಾಗಿ ಅಂತಹ ಬಲಕ್ಕಾಗಿ ಪ್ರಾರ್ಥಿಸುವಂತ ದೇವರ ಮಕ್ಕಳಿಗೆ ಆ ಬಲವನ್ನ ಹೇರಳವಾಗಿ ಕೊಡ್ತಾನೆ. ಅದನ್ನ ಎಚ್ಚರವಾಗಿದ್ದು ಪ್ರಾರ್ಥಿಸುವುದರ ಮುಖಾಂತರವಾಗಿ ಮಾತ್ರ ದೇವರ ಮಕ್ಕಳು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಶೋಧನೆಗಾಲದಲ್ಲಿ ಅವುಗಳಿಂದ ಪಾರಾಗುವುದಕ್ಕೆ, ಅಂದ್ರೆ ಅವುಗಳನ್ನ ನಿರ್ವಹಿಸುವುದಕ್ಕೆ, ಸಹಿಸಿಕೊಳ್ಳುವುದಕ್ಕೆ, ಜಯಿಸುವುದಕ್ಕೆ ಬೇಕಾದಂತ ಬಲವನ್ನ ಬೇಡಿಕೊಳ್ಳುವಂತ ಸಮಯವು ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಸಮಯ. ಅದನ್ನು ತಾನೇ ಕ್ರಿಸ್ತನು ಆ ಕೊನೆಯ ಗಳಿಗೆಯಲ್ಲಿ ಇನ್ನೊಂದೇ ಹೆಜ್ಜೆ ಶಿಲುಬೆ ಅದನ್ನ ಅನುಭವಿಸ್ಲಿಕ್ಕೆ ಬೇಕಾದಂತ ಶಕ್ತಿಗೋಸ್ಕರ ತಂದೆಯಾದ ದೇವರಲ್ಲಿ ಪ್ರಾರ್ಥನೆ. ಪ್ರಿಯ ಸಹೋದರ ಸಹೋದರಿಯರೇ, ಶಿಲುಬೆ ಇಲ್ಲದೆ ಪರಲೋಕ ಇಲ್ಲ. ಪರಲೋಕವನ್ನ ನೋಡುವಂತ, ಆಶಿಸುವಂತ ಪ್ರತಿಯೊಬ್ಬರು ಆ ಶಿಲುಬೆಗೆ ಸಿದ್ಧವಾಗಬೇಕು. ಅದು ಯಾವ ಸಮಯದಲ್ಲಿ ನಮ್ಮ ಕೊರಳಿಗೆ ಬೀಳುತ್ತದೆ, ಅದಕ್ಕೆ ನಾವು ತಯಾರಾಗಿರ್ಬೇಕು. ಒಂದು ವೇಳೆ ನಮಗೆ ಅರಿವಿಲ್ಲದೆ ಇದ್ದು ಅದು ನಮ್ಮ ಮೇಲೆ ಬಿದ್ದಾಗ ಅದನ್ನ ಹೊತ್ತುಕೊಂಡು ಸಾಗುವುದಕ್ಕೆ ನಾವು ಧೈರ್ಯವಾಗಿರಬೇಕಾಗ್ತದೆ. ಮತ್ತು ಆ ಸಮಯದಲ್ಲಿ ನಂಬಿಕೆಯನ್ನ ಉಳಿಸ್ಕೊಳ್ಳುವುದಕ್ಕಾಗಿ, ಆ ಸಮಯವನ್ನ ದಾಟಿ ಮುಟ್ಟಬೇಕಾದ ಗುರಿಯನ್ನ ಮುಟ್ಟಲು ಬೇಕಾದ ಶಕ್ತಿಗಾಗಿ ಅಂಗಲಾಚಿ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸಬೇಕು. ಆ ಶೋಧನೆಯ ಅಲೆಯಲ್ಲಿ ನಾವು ಮುಂದೆ ದೇವರ ನಿತ್ಯವಾದಂತ ರಾಜ್ಯದ ಆ ಒಂದು ಗುರಿಯ ಬಳಿಗೆ ತೆಗೆದುಕೊಂಡು ಹೋಗಿ ನಿಲ್ಲುವುದಕ್ಕೋಸ್ಕರ ದೇವರ ಮಹಾತಿಶಯವಾದಂತ ಶಕ್ತಿಯನ್ನ ನಾವು ಅನುಭವಿಸಬೇಕಾಗ್ತದೆ, ಪಡ್ಕೊಳ್ಬೇಕಾಗ್ತದೆ. ಆವಾಗ ಮಾತ್ರ ದೇವರ ಚಿತ್ತ ನಮ್ಮ ಜೀವಮಾನದಲ್ಲಿ ನೆರವೇರುವಂತದ್ದಾಗಿದೆ. ಅದನ್ನೇ ಪೌಲನು 1 ಥೆಸಲೋನಿಕದವರ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನದಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ, ನಮ್ಮ ದೇವರು ನಿಮ್ಮನ್ನು ಕರೆದದ್ದಕ್ಕೆ ತಾನೇ ನಿಮ್ಮನ್ನು ಯೋಗ್ಯರೆಂದು ಎಣಿಸಬೇಕೆಂದು ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವ ನಿಮ್ಮ ಸಕಲ ಆಲೋಚನೆಯನ್ನು, ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂದು ಬೇಡಿಕೊಳ್ಳುತ್ತೇನೆ. ಹೀಗಾದರೆ ನಮ್ಮ ದೇವರ ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಿಮ್ಮ ಮೂಲಕ ನಮ್ಮ ಕರ್ತನಾದ ಯೇಸುವಿನ ಹೆಸರಿಗೆ ಮಹಿಮೆ ಉಂಟಾಗುವುದು.
ಆತನ ಮೂಲಕ ನಿಮಗೂ ಮಹಿಮೆ ಉಂಟಾಗುತ್ತದೆ. ಕಷ್ಟ ಸಂಕಟಗಳೆಂಬ ಪುಟಕ್ಕೆ ನಾವು ಹಾಕಲ್ಪಟ್ಟು ಯೇಸು ಕ್ರಿಸ್ತನ ಶಿಲುಬೆಯ ವಿಷಯವಾದಂತಹ ಅನುಭವಗಳು ನಮ್ಮ ಜೀವಿತಕ್ಕೆ ಬಂದು ಅವುಗಳನ್ನು ಅನುಭವಿಸಿ ಕ್ರಿಸ್ತನ ನಿಮಿತ್ತ ನಾವು ಪರಿಪೂರ್ಣವಾಗಿ ಜಯಶಾಲಿಗಳಾದಾಗ ಮಾತ್ರ ದೇವರು ನಮ್ಮನ್ನ ಕರೆದು ಯೋಗ್ಯರನ್ನಾಗಿ ಮಾಡಿ ತನ್ನ ಮಹಿಮೆಯನ್ನು ನಮಗೆ ಕೊಟ್ಟು ಆತನ ಮಹಿಮೆಯಿಂದ ನಾವು ತುಂಬಿದವರಾಗಿ ಕರ್ತನ ರಾಜ್ಯಕ್ಕೆ ದೇವರ ಮಹಿಮೆಯುಳ್ಳ ಶರೀರದೊಂದಿಗೆ ನಾವು ಸಿದ್ಧವಾಗಿ ಕರೆದಂತ ದೇವರು ನಮ್ಮನ್ನ ಸಂಪೂರ್ಣವಾಗಿ ತನ್ನ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾಗಿದೆ. ಅದು ಆತನ ಜವಾಬ್ದಾರಿ. ನಮ್ಮನ್ನ ಆತನ ರಾಜ್ಯಕ್ಕೆ ಸಂಪೂರ್ಣವಾಗಿ ಸಿದ್ಧಪಡಿಸಬೇಕಾದ್ರೆ ಆ ಮಾರ್ಗದಲ್ಲಿ ನಮ್ಮನ್ನ ಅಗಲಿಸುವಂತ ತಿರುವುಗಳಿವೆ. ಅವುಗಳ ವಿಷಯದಲ್ಲಿ ಸರಿಯಾದ ಮಾಹಿತಿಯನ್ನ ನಮಗೆ ತಿಳಿಸಿ ಆ ಸಮಯದಲ್ಲಿ ನಾವು ಮಾಡಬೇಕಾದಂತ ಆ ಒಂದು ಹಾದಿಯನ್ನ ದಾಟಿ ಹೋಗಲು ಬೇಕಾದಂತ ಉಪಾಯಗಳನ್ನು ಸಹ ದೇವರು ನಮಗೆ ತಿಳಿಸಿದ್ದಾರೆ. ಕರ್ತನ ನಡೆಸುವಿಕೆ ನಮ್ಮ ಜೊತೆಯಲ್ಲಿ ಇರುವುದರಿಂದ ನಿಶ್ಚಯವಾಗಿ ದೇವರು ನಮಗೆ ಆ ವಿಷಯವಾದಂತ ಆಶೀರ್ವಾದಗಳನ್ನ ನಮಗೆ ಇಟ್ಟಿದ್ದಾನೆ ಮತ್ತು ನಾವು ಅದನ್ನ ಅನುಭವಿಸಿದ್ದಾರೆ. ಲೂಕನ್ ಬರೆದಂತ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಮಗೆ ಈ ಮಾತುಗಳನ್ನು ತಿಳಿಸುತ್ತದೆ. ಲೂಕನ್ ಬರೆದಂತ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 4ನೇ ವಚನದಲ್ಲಿ ನನ್ನ ಸ್ನೇಹಿತರಾದ ನಿಮಗೆ ಹೇಳುತ್ತೇನೆ, ದೇಹವನ್ನು ಕೊಂದು ಅದಕ್ಕಿಂತ ಹೆಚ್ಚಿನದೇನು ಮಾಡಲಾರದವರಿಗೆ ಹೆದರಬೇಡಿರಿ. ನೀವು ಯಾರಿಗೆ ಹೆದರಬೇಕೋ ನಿಮಗೆ ತಿಳಿಸುತ್ತೇನೆ. ಕೊಂದ ಮೇಲೆ ನರಕದೊಳಗೆ ಹಾಕುವ ಅಧಿಕಾರವುಳ್ಳವನಿಗೆ ಹೆದರಬೇಕು. ಹೌದು, ಆತನಿಗೇ ಹೆದರಬೇಕೆಂದು ನಿಮಗೆ ಹೇಳುತ್ತೇನೆ. 5 ಗುಬ್ಬಿಗಳನ್ನು 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದರೂ ದೇವರಿಗೆ ಮರೆತು ಹೋಗುವುದಿಲ್ಲ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನ. ಕೊನೆಯ ಹೆಜ್ಜೆಯಲ್ಲಿ ನಿಂತಿರುವಂತ ದೇವರ ಭಾರವನ್ನು ಹೊತ್ತುಕೊಂಡು ಸಾಗುತ್ತಿರುವಂತ ಕಷ್ಟ ಸಂಕಟಗಳನ್ನ ತಾಳಿಕೊಳ್ಳದೆ ದೇವರ ಮುಂದೆ ಅಂಗಲಾಚಿ ಬೀಳುತ್ತಿರುವಂತ ಮಕ್ಕಳಿಗೆ ಯೇಸು ಕ್ರಿಸ್ತನ ಮಾತುಗಳಲ್ಲಿ ಹೆದರಬೇಡಿ, ನಿಮ್ಮ ತಲೆಯ ಕೂದಲು ಎಲ್ಲವೂ ದೇವರ ಮುಂದೆ ಎಣಿಕೆ, ಒಂದು ಕೂಡ ನೆಲಕ್ಕೆ ಬೀಳೋದು. ಆತನು ಕರೆದಾತನು ತಾನೇ ನಿಮ್ಮ ಜೊತೆಯಲ್ಲಿದ್ದು ತಾನು ನಿಮ್ಮನ್ನು ಕರೆದಂತ ನಂಬಿಕೆಯನ್ನ ಆತನು ಪೂರೈಸ್ತಾನೆ. ಧೈರ್ಯವಾಗಿ ಈ ಭೂಮಿ ಮೇಲೆ ಕೊಲ್ಲುವಂತವರನ್ನ ನೋಡಿ ಹೆದರಬೇಡಿ. ಅವರ ನಿಮ್ಮ ಒಂದು ತಲೆಯ ಕೂದಲನ್ನು ಕೂಡ ನೆಲಕ್ಕೆ ಬೀಳಿಸಬೇಕಾಗ. ಯಾಕಂತಂದ್ರೆ ನೀವು ಬಹಳ ಗುಬ್ಬಿಗಳಿಗಿಂತ ಹೆಚ್ಚಿನ ನಿಮ್ಮ ಪ್ರಾಣವು ಅತ್ಯಮೂಲ್ಯ. ದೇವರು ಅಷ್ಟು ಸುಲಭವಾಗಿ ನಿಮ್ಮನ್ನ ಸೋಲುವುದಕ್ಕೆ ಬಿಡುವುದಿಲ್ಲ. ನಿಮಗೆ ಈ ಸಂಕಟದಲ್ಲಿಯೇ ನೀವು ನಾಶವಾಗುವುದಕ್ಕೆ ಬಿಡುವುದಿಲ್ಲ. ನಿಮ್ಮ ಇನ್ನೊಂದು ಬಲಗಡೆಯಲ್ಲಿ ನಿಮ್ಮ ನೊಗವನ್ನ ಹೊರಲಿಕ್ಕೆ ಕ್ರಿಸ್ತನ ಜೊತೆ ನಿಂತಾನೆ. ಆತನೇ ಆ ಸಂಕಷ್ಟದ ಸಮಯದಲ್ಲಿ ಎಲ್ಲ ಭಾರವನ್ನ ತಾನು ಹೊತ್ತು ಆ ಕೊನೆಯ ಹೆಜ್ಜೆಯನ್ನ ನಾವು ದಾಟುವಂತೆ ನಮಗೆ ಶಕ್ತಿಯನ್ನು ಕೊಡ್ತಾನೆ. ನಮ್ಮೆಲ್ಲ ಭಾರವನ್ನು ಹೊತ್ತುಕೊಂಡು ಆ ಒಂದು ಹೆಜ್ಜೆ ಪರಿಪೂರ್ಣವಾಗುವಂತೆ ದೇವರು ಮಾಡುವಂತ. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಅಂತ ಸಮಯಕ್ಕಾಗಿ ಪ್ರಾರ್ಥಿಸಬೇಕು. ಆ ಕೊನೆಯ ಹೆಜ್ಜೆ ಇನ್ನೇನೋ ಬಾವಿಯ ದಂಡೆಯನ್ನು ಹಿಡಿದು ಮೇಲಕ್ಕೆ ಎದ್ದು ಬರುವಂತ ಸಮಯದಲ್ಲಿ ಹಗ್ಗ ಹರಿಯದಂತೆ ನಾವು ಹಿಡ್ಕೊಂಡಿರುವಂತ ಹಗ್ಗ ಹರಿದು ಮತ್ತೆ ನಾವು ಪಾತಾಳಕ್ಕೆ ಬೀಳದಂತೆ ದೇವರು ತನ್ನ ಕೈಗಳಲ್ಲಿ ನಮ್ಮನ್ನು ಬಲವಾಗಿ ಇಟ್ಕೊಂಡು ನಮ್ಮ 2 ಕೈಗಳಿಂದ ಮೇಲಕ್ಕೆ ಎತ್ತಿ ಆ ದಂಡೆಯ ಮೇಲೆ ಬಿಸಾಕುವಂತ ಅದು ಪರಲೋಕ ರಾಜ್ಯ. ಅದಕ್ಕಾಗಿ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸಬೇಕು. ಅಂತ ಕ್ಷಣದಲ್ಲಿ ಇರುವಂತವ್ರಿಗೂ ಸಹ ಪ್ರಾರ್ಥಿಸಬೇಕು. ಮುಂದೆ ಅಂತ ಪರಿಸ್ಥಿತಿಯನ್ನ ಎದುರಿಸಿ ದಡವನ್ನ ಮುಟ್ಟಬೇಕಾದಂತ ಪ್ರತಿಯೊಬ್ಬ ದೇವರ ಮಗಳ ಆತ್ಮೀಯವಾದಂತ ಜೀವಿತಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಕೊನೆಯ ಕಾಲಘಟ್ಟದಲ್ಲಿ ನಾವಿದ್ದೇವೆ, ಇದು ಸತ್ಯ. ಕ್ರಿಸ್ತನನ್ನ ನಂಬುವಂತ ಪ್ರತಿಯೊಬ್ಬರು ಹಿಂಸೆಗೊಳಗಾಗ್ತಾರೆ.
ಆ ಹಿಂಸೆಯ ನಿಮಿತ್ತ ದೃಷ್ಟಿಗೆಟ್ಟು ದೇವರ ರಾಜ್ಯವನ್ನು ಕಳಕೊಳ್ಳದೆ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಈ ಕಷ್ಟ ಸಂಕಟಗಳೆಂಬ ಅನುಭವಗಳನ್ನ ಅನುಭವಿಸಿ ಕ್ರಿಸ್ತನ ನಿಮಿತ್ತ ಈ ಸಿಲುಬೆಯ ಭಾರವನ್ನು ಹೊತ್ತುಕೊಂಡು ಕೊನೆಯ ಹೆಜ್ಜೆಯನ್ನು ದಾಟುವ ತನಕ ಕ್ರಿಸ್ತನ ಸಹಾಯಕ್ಕಾಗಿ ಶಕ್ತಿಗಾಗಿ ಹಂಬಲಿಸಿ ಬೇಡಿಕೊಳ್ಳಬೇಕಾಗಿ ಅದನ್ನೇ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದ್ರು, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿ ಪ್ರಾರ್ಥಿಸ್ತಾರೆ. ನಮಗಾಗಿ ನಮ್ಮಂತೆ ದೇವರ ಚಿತ್ತವನ್ನ ನಗುವನ್ನ ಹೊರುತ್ತಿರುವಂತಹ ದೇವರ ಮಕ್ಕಳಿಗಾಗಿ ಎಚ್ಚರವಾಗಿ ನಾವು ಪ್ರಾರ್ಥಿಸಬೇಕಾಗಿ, ಈ ಲೋಕದ ಸುಖಕ್ಕಾಗಿ ಅಲ್ಲ, ಸಂತೋಷಕ್ಕಾಗಿ ಅಲ್ಲ, ದೇವರ ಯೋಚನೆಯಲ್ಲಿ ಬರುವಂತ ಕಷ್ಟ ಸಂಕಟ ಹಿಂಸೆ ನೋವುಗಳನ್ನ ಸಂತೋಷದಿಂದ ಸ್ವೀಕರಿಸಿ ಅದನ್ನ ಅನುಭವಿಸಿ ಕ್ರಿಸ್ತನ ನಿಮಿತ್ತ ಕ್ರಿಸ್ತನು ಜಯಶಾಲಿಯಾದ ಹಾಗೆ ನಾವು ಜಯಶಾಲಿ ಆಗಲಿಕ್ಕೆ ಬೇಕಾದಂತ ಫಲಕ್ಕಾಗಿ ಶಕ್ತಿಗಾಗಿ ಪ್ರಾರ್ಥಿಸಬೇಕು. ಹಾಗೆ ಪ್ರಾರ್ಥಿಸುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ ಮತ್ತು ಆ ಬಲವನ್ನ ಜಯವನ್ನ ಹೊಂದುವಂತ ಶಕ್ತಿಯನ್ನ ದೇವರ ಮಕ್ಕಳಾದ ನಮ್ಮೆಲ್ಲರಿಗೂ ಕೊಡಲಿ. ಇದು ನನ್ನ ಪ್ರಾರ್ಥನೆ ಆಗಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರಿ ರಾಜೇಶ್ವರಿ ಅವರು ಬಂದಿದ್ದಾರೆ. ದೇವ್ರ ನಮ್ಗೆ ಸ್ತೋತ್ರ. ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ರಾಜೇಶ್ವರಿ ಅಮ್ಮ? Yes, Pastor. Good morning, Pastor. ಗುಡ್ ಮಾರ್ನಿಂಗ್. ಓಕೆ. ಸೊ ದೇವರ ರಾಜ್ಯಕ್ಕಾಗಿ ಹಂಬಲಿಸುವಂತಹ ದೇವರ ಮಕ್ಕಳು ಎಲ್ಲಾ ಯುಗಗಳಲ್ಲಿಯೂ ಇದ್ದಾರೆ. ಅವರೆಲ್ಲರೂ ಈ ಕಷ್ಟ ಸಂಕಟಗಳೆಂಬ ಈ ಒಂದು ಸಮಯವನ್ನ ದಾಟಿ ಶಿಲುಬೆಯನ್ನು ಹೊತ್ತುಕೊಂಡು ದೇವರ ರಾಜ್ಯಕ್ಕೆ ಸಿದ್ಧವಾದರು. ನಿನ್ನೆ ಅವರು, ಇವತ್ತು ನಾವು, ನಾಳೆ ನಮ್ಮ ಮಕ್ಕಳು. ಈ ಪ್ರಯಾಣದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಸಂದರ್ಭವನ್ನ, ಆ ಒಂದು ಮೈಲಿಗಳನ್ನ ನಾವು ದಾಟಲೇಬೇಕಾಗ್ತದೆ. ಆ ಸಮಯದಲ್ಲಿ ಆ ಭಾರವನ್ನು ಹೊತ್ತುಕೊಳ್ಳೇಬೇಕಾಗ್ತದೆ. ಅದನ್ನ ಹೊತ್ತುಕೊಳ್ಳದ ಹೊರತು ಕ್ರಿಸ್ತನ ಮಹಿಮೆಯುಳ್ಳ ರಾಜ್ಯವು ನಮಗಿಲ್ಲ. ಆದುದರಿಂದ ಪ್ರತಿಯೊಬ್ಬ ಕ್ರೈಸ್ತನು ಇದನ್ನ ಅರ್ಥ ಮಾಡಿಕೊಳ್ಳುವಂತೆ, ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ಇಂಥ ಸಂದರ್ಭಗಳು ಎದುರಾದಾಗ ಸೋತು ಹೋಗುತ್ತದೆ. ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿದ್ದು ಅವರ ಶಿಲುಬೆಯ ಭಾರವನ್ನು ಹೊತ್ತುಕೊಂಡು ಅವರು ನಂಬಿರುವಂತ ನಂಬಿಕೆಯನ್ನು ಕಳ್ಕೊಳ್ಳದೆ ನಿಲ್ಲುವುದಕ್ಕಾಗಿ ನಂಬಿರುವ ಪ್ರತಿಯೊಬ್ಬನು ದೇವರ ಮಹಿಮೆಯನ್ನ ಪಾಲು ಹೊಂದಿ ದೇವರ ರಾಜ್ಯದಲ್ಲಿ ಆ ಮಹಿಮೆಯೊಡನೆ ದೇವರ ರಾಜ್ಯಕ್ಕೆ ಪ್ರವೇಶ ಮಾಡ್ಲಿಕ್ಕಾಗುವಂತೆ ಆ ಸಮಯದಲ್ಲಿ ತನ್ನ ಮಕ್ಕಳನ್ನು ದೇವರು ಕೈ ಹಿಡಿದು ನಡೆಸಲಿ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುವಂತೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಪರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ. ಸ್ತೋತ್ರಕರ್ತನೆ, ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟು ಎಚ್ಚರವಾಗಿ ಇದು ಪ್ರಾರ್ಥಿಸಿರಿ ಎಂಬುದಾಗಿ ಪ್ರಾರ್ಥನೆ ಕೂಟದಲ್ಲಿ ಸೇರ ಮಾಡಿದ್ದಿ ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರ. ಸೈತಾನನು ತನ್ನ ವಶಕ್ಕೆ ತೆಗೆದುಕೊಂಡು ನಿದ್ರೆಯನ್ನು ಸ್ವಾಮಿ, ನಿದ್ರೆಯಲ್ಲಿ ಯಾವ ಪ್ರಾರ್ಥನೆ ಸ್ವಾಮಿಯ ಪ್ರಾರ್ಥನೆ ಜೀವಿತಕ್ಕೆ ನಡೆಸದೇ ಇದ್ದರೂ ನೀನು ಸರ್ವಶಕ್ತನಾಗಿದ್ದಿ, ಕೃಪೆಯುಳ್ಳ ದೇವರಾಗಿದ್ದಿ. ನಿನ್ನ ಮಕ್ಕಳಿಗೆ ಸ್ವಾಮಿ ನೀನು ಮಾರ್ಗ ಮಾಡಿ ಕಾರ್ಯ ರೂಪಿಸುವಂತ ದೇವರಾಗಿದ್ಯಪ್ಪ. ನಿನ್ನ ಕೋಟಿ ಸ್ತೋತ್ರ ಪ್ರಭುವೆ. ಸಮಸ್ತ ಭೂನಿವಾಸಿಗಳಿಗೆ ಯೆಹೋವನಿಗೆ ಜಯಘೋಷ ಮಾಡಿರಿ ಸ್ವಾಮಿ. ಸಾಧನೆ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ ಎಂಬುದಾಗಿ ಸ್ವಾಮಿ ನಿದ್ರೆಯನ್ನು ಎಚ್ಚರಿಸಿ ದೇವರೇ ನಿನ್ನ ಪಾದಕ್ಕೆ ಕರ ತಂದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇವೆ ತಂದೆ. ಇಂಥ ಒಂದು ಆತ್ಮಿಕ ಆಹಾರ ಸೇವನೆ ಮಾಡೋದಕ್ಕಾಗಿ ಸ್ವಾಮಿ, ಇಂಥ ಬೆಳಗಿನ ಜಾವದಲ್ಲಿ ನಮ್ಮನ್ನು ನೀನು ನಿನ್ನ ಸನ್ನಿಧಾನದಲ್ಲಿ ಸ್ವಾಮಿ ಸೇರ ಮಾಡಿದಿ. ಚಿಕ್ಕ ಹಿಂಡಾಗಿ ಬೆರಳೆಣಿಕೆಯಲ್ಲಿ ದೇವರೇ ನಿನ್ನ ಪಾದದಲ್ಲಿ ಕೂತಿದ್ದೇವೆ ಸ್ವಾಮಿ. ಎಲ್ಲಿ ನನ್ನ ಇಬ್ಬರು ಮೂರು ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನಿರ್ತೆ ಅಂತ ಹೇಳಿದ್ದಿ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗಿದೆ ಅಂತೇಳಿ ನಂಬಿ ವಿಶ್ವಾಸದಿಂದ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ಪಾದಕ್ಕೆ ಸಲ್ಲಿಸುವರಾಗಿದ್ದೇವೆ. ನಮ್ಮ ಪಾಪಗಳನ್ನು ಮನ್ನಿಸು ಸ್ವಾಮಿ, ನಮ್ಮ ದ್ರೋಹಗಳನ್ನು ಅಳಿಸು ಸ್ವಾಮಿ. ತಿಳಿದೋ ತಿಳಿದಾರದೆ ಮಾಡುವ ಎಲ್ಲ ಪಾಪಗಳನ್ನು ಸ್ವಾಮಿ, ಆಲೋಚನೆ ದುರಾಲೋಚನೆಗಳು ಸ್ವಾಮಿ ಅನುಮಾನಗಳು ಸ್ವಾಮಿ ತಂದೆಯಾದ ಎಲ್ಲವನ್ನು ತೆಗೆದು ಕ್ಷಮಿಸ ನಿನ್ನ ಶಿಲುಬೆಯಡಿಯಲ್ಲಿ ದೇವರೇ ನಮ್ಮನ್ನು ನಿನ್ನ ಮಕ್ಕಳಾಗಿ ಸ್ವಾಮಿ ಪರಿಶುದ್ಧರಾಗಿ ನೀತಿವಂತರಾಗಿ ಸ್ವಾಮಿ ನಿನ್ನ ಒಂದು ರೆಕ್ಕೆ ಕೆಳಗೆ ನಮ್ಮನ್ನು ಭದ್ರಪಡಿಸು.
ಕೃಪೆ ತೋರಿಸು ಸ್ವಾಮಿ. ಈ ಸಂದರ್ಭದಲ್ಲಿ ದೇವಾಂತ್ಯ ದಿನಮಾನಗಳನ್ನು ಜೀವಿಸುವ ನಮಗೆ ಬಂದ ಸಂದೇಶಕ್ಕಾಗಿ ಸ್ತೋತ್ರ. ಬೋಧಕರಾದ ಎಂ ರಾಜವರನ್ನ ಆಶೀರ್ವಾದ ಮಾಡು ದೇವ್ರೆ. ಅವ್ರಿಗೆ ಕೊಟ್ಟ ಈ ಒಂದು ಎಚ್ಚರಿಕೆಯ ಈ ಒಂದು ಆತ್ಮಿಕ ಭಾರಕ್ಕಾಗಿ ನಿಂಗೆ ಸ್ತೋತ್ರ ಹೇಳ್ತೇನೆ ದೇವ್ರೆ. ಅವರು ಸ್ವಾಮಿ ಯಾರು ಬರ್ಲಿ ಬರ್ದೇ ಇರ್ಲಿ ಸ್ವಾಮಿ, ತಾವು ಹಾಕಿಕೊಂಡ ಈ ಯೋಜನೆಯಲ್ಲಿ ದೇವ್ರೆ ಹಿಂದೆ ಹಾಕದೆ ಸ್ವಾಮಿ ಅಂತ ಒಂದು ಆಸಕ್ತಿಯಿಂದ ಅವರು ಸೇವೆ ಮಾಡುವಾಗ ನೀನು ಅವ್ರ ಜೊತೆಲಿರಪ್ಪ. ಅವ್ರಿಗೆ ಬೇಕಾದ ಸಹಾಯ ಕೊಡಪ್ಪ ಸ್ವಾಮಿ. ತಂದೆ ಆದ ದೇವ್ರೆ, ಈ ಸೇವೆಯನ್ನು ಹೆಚ್ಚಾಗಿ ಬೆಳೆಯುವಂತೆ, ಅನೇಕರು ಬಂದು ಸೇರುವಂತೆ ನಿನ್ನ ಸಹಾಯ ಕೊಡು. ಕರ್ತನಾದ ದೇವರೇ, ಕಷ್ಟ ಕಾಯಿಲೆ ದುಃಖ ಚಿಂತೆ ಕಣ್ಣೀರುಗಳಲ್ಲಿ ಬಿಡಿಸು. ದಿಕ್ಕಿಲ್ದರ ನಾನಾತರ ವಿಧವೆಯರನ್ನು ಸ್ವಾಮಿ ನೀನು ಪರಂಬರಿಸು, ಕರುಣಿಸು, ಕಟಾಕ್ಷಿಸು, ಆಶೀರ್ವಾದ ಮಾಡು. ತಂದೆಯಾದ ದೇವರೇ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದೆಂಬುದಾಗಿ. ಅಪ್ಪ, ನಿನ್ನ ಒಂದು ಸಹಾಯಕ್ಕಾಗಿ ಕಣ್ಣೆತ್ತಿ ನೋಡುವ ನಿನ್ನ ಮಕ್ಕಳಿಗೆ ನಿನ್ನ ಸಹಾಯದಾಸ್ತ ನೀಡು ದೇವ್ರೆ. ನಿನ್ನ ವಾಕ್ಯದಲ್ಲಿ ಹೇಳಿದಿ, ಈಗ ದಿಗ್ಭ್ರಮೆಗೊಳ್ಳದಿರು, ನಾನು ನಿನ್ನ ದೇವರು, ಅಂಜಬೇಡ, ನಾನು ನಿನ್ನೊಂದಿಗಿದ್ದೇನೆ, ನನ್ನ ಧರ್ಮದ ಬಲಗೈ ನೀನು ಚಾಚುತ್ತೇನೆ, ನನ್ನ ಸಹಾಯದಾಸ್ತ ನೀನು ಕೊಡ್ತೆ ಅಂತ ಹೇಳಿದೆಲ್ಲ. ಅಂತ ವಾಗ್ದಾನಗಳು ಸ್ವಾಮಿ, ಯಾರ್ಯಾರು ನಿನ್ನನ್ನು ಅಪೇಕ್ಷಿಸ್ತಾರೋ ನೀ ಸ್ವಾಮಿ ಅಂತವ್ರಿಗೆ ಆ ಬಲ ಆ ಶಕ್ತಿ ಕೊಟ್ಟು ನಡೆಸು. ಓಡಿ ದಣಿಯರು ನಡೆದು ಬಳಲರು ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ ದೇವ್ರೆ. ಆ ವಾಕ್ಯಗಳು ಸ್ವಾಮಿ ಎಲ್ಲ ಮನದಟ್ಟು ಮಾಡಿಕೊಂಡು ಯಾವುದೇ ವಿಷಯದಲ್ಲಿ ಕೊರಗದೆ ಕುಂದದೆ ನಿನ್ನ ಒಂದು ಆ ಒಂದು ವಾಗ್ದಾನ ವಾಕ್ಯಗಳನ್ನು ಹಿಡಿದುಕೊಂಡು ಹೆಜ್ಜೆ ಹಾಕುವಂತೆ ನೀನು ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಕರ್ತನೆ, ನಿನ್ನೆ ಅವರು ನಾಳೆ ನಾವು, ಇವತ್ತು ನಾವು ನಾಳೆ ಮಕ್ಕಳು ಎಂಬುದಾಗಿ ದೇವ್ರೆ, ಈ ಒಂದು ಮಾತು ನಮ್ಮ ಮನಸ್ಸಿಗೆ ದೇವ್ರೆ ಹಗಲು ನಟ್ಟಂತಾಗುವಂತೆ ದೇವ್ರೆ. ಹೌದು ರಕ್ಷಕ, ನಿನ್ನ ಸತ್ಯದ ಮಾರ್ಗದಲ್ಲಿ ಬರುವಂತೆ ನಿನ್ನ ಪರಲೋಕ ರಾಜ್ಯದ ಆ ಭಾವನೆ ಹೊಂದ್ಕೊಂಡವರಾಗಿದ್ದು ಆ ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂತೆ ನೀನು ನಡೆಸು. ಕಷ್ಟದಲ್ಲಿ ಕಾಯಿಲೆಯಲ್ಲಿ ದುಃಖದಲ್ಲಿ ಚಿಂತೆ ಸ್ವಾಮಿ, ಸತ್ಯ ಮಾರ್ಗ ಇಲ್ಲದೆ ಕತ್ತಲೆಯಲ್ಲಿ ಇರುವವರಿಗೆ ರಕ್ಷಕನೇ, ಈ ನಿನ್ನ ಸತ್ಯ ಮಾರ್ಗದಲ್ಲಿ ಬೆಳೀಲಿಕ್ಕೆ ನೀನು ಸಹಾಯ ಮಾಡು. ಸಕಲ ಕುಲ ಜನಾಂಗ ಭಾಷೆದವರು ದೇವ್ರೆ ನಿನ್ನ ರಾಜ್ಯಕ್ಕೆ ಸ್ವಾಮಿ ಸೇರ್ಬೇಕು. ಎಲ್ಲರೂ ನಿನ್ನ ರಾಜ್ಯದ ರಹಸ್ಯ ಆ ಮರ್ಮ ತಿಳ್ಕೊಬೇಕು ಸ್ವಾಮಿ. ಆ ರಾಜ್ಯಕ್ಕೆ ಬಾಧ್ಯರಾಗ್ಬೇಕು ಕರ್ತನೆ. ನಮ್ಮ ಪ್ರಾರ್ಥನೆ ಗುರಿ ಇದಾಗಿರುವಾಗ ನೀನು ಸ್ವಾಮಿ, ಯಾರ್ಯಾರು ಕತ್ತಲೆಯಲ್ಲಿದ್ದಾರೋ, ಸತ್ಯ ಇಲ್ಲದೆ ಸ್ವಾಮಿ ನಾಶವಾಗ್ತಿದ್ದಾರೋ ಅವರೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಕರ್ತನೆ, ಯಾವುದೇ ಕುಲದವರಾಗಿರ್ಲಿ ಸ್ವಾಮಿ, ಯಾವುದೇ ಜಾತಿಯವರಾಗಿರ್ಲಿ ಪ್ರಭುವೆ, ನಿನ್ನ ಪ್ರೀತಿ ತಿಳ್ಕೊಬೇಕು ಸ್ವಾಮಿ, ನಿನ್ನ ಮಾರ್ಗದಲ್ಲಿ ಬರ್ಬೇಕು. ಯವನಸ್ಥ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಸ್ವಾಮಿ ತಂದೆ ತಾಯಿಗೆ ಮರ್ಯಾದೆ ಕೊಡದೇ ಇರುವಂತ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ದೇವ್ರೆ. ಸ್ವಾಮಿ, ಅನೇಕ ಕುಟುಂಬಗಳಲ್ಲಿ ಒಡಕುತನ ಸ್ವಾಮಿ, ಸಂಬಂಧಗಳಲ್ಲಿ ಒಡಕು ಕಟ್ತಾನೆ ಅಂತವ್ರಿಗೆ ಪ್ರಾರ್ಥಿಸ್ತೇವೆ ಪ್ರಭುವೆ. ನಿನ್ನ ಪ್ರೀತಿ, ನಿನ್ನ ಶಾಂತಿ, ನಿನ್ನ ಸಮಾಧಾನ, ನಿನ್ನ ದಯೆ, ನಿನ್ನ ಕರುಣೆ ಸಂಬಂಧಗಳು ಸ್ವಾಮಿ ನಿನ್ನ ಪ್ರೀತಿಯಲ್ಲಿ ಕೂಡಿ ಬರುವಂತೆ ಮಾಡಪ್ಪ. ತಂದೆ ಆದ ದೇವ್ರೆ ಸ್ವಾಮಿ, ಈ ಸಂದರ್ಭದಲ್ಲಿ ಸೇರಿ ಬಂದಿರತಕ್ಕಂತ ನಮ್ಮೊಬ್ಬೊಬ್ಬರನ್ನು ಕರುಣಿಸು. ನಮ್ಮ ಪ್ರಾಂತ್ಯಗಳನ್ನು, ನಮ್ಮ ಸಭೆಗಳನ್ನು ನೀನು ಆಶೀರ್ವಾದ ಮಾಡು ಕರ್ತನೆ. ನಮ್ಮ ಕುಟುಂಬಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ದೇವಾ, ನಮ್ಮೊಬ್ಬೊಬ್ಬರಿಗೆ ಒಂದೊಂದು ನಾವು ಸುಮ್ನೆ ನಿನ್ ಪಾದಕ್ಕೆ ಬರ್ಲಿಲ್ಲ ದೇವ್ರೆ. ನಿನ್ನಲ್ಲಿ ನಾವು ಭಾರ ಹೊತ್ಕೊಂಡು ಬಂದಿದ್ದೇವೆ. ನಾವು ಹಾಕಿಕೊಂಡ ಕೆಲಸಗಳಲ್ಲಿ ನಿನ್ನ ಜಯ ಕೊಡು ಸ್ವಾಮಿ. ಅಪ್ಪ, ನಿಜವಾಗ್ಲೂ ಸೈತಾನನು ತನ್ನ ವಶದಲ್ಲಿ ತಾನು ಕಾರ್ಯನಿರ್ವಹಿಸುತ್ತಿರುವಾಗ, ತಾನು ಬಲೆ ಬೀಸುತ್ತಿರುವಾಗ ನಿನ್ನ ಮಕ್ಕಳಿಗೆ ನೀನು ಕೊಡ್ತಕ್ಕಂತ ಆ ಭಯವಚನ ಸ್ವಾಮಿ ಬಲ ಕೊಡುವಂತದ್ದಾಗಿದೆ ಕರ್ತನೆ. ಈ ಸಂದರ್ಭದಲ್ಲಿ ಪ್ರಭುವೆ, ವಿಶೇಷವಾಗಿ ಸ್ವಾಮಿ ಎಲ್ಲಿ ನಮ್ಮನವರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರ ಕಷ್ಟ ಸಂಕಟ ನೀನು ಬಲ್ಲಿ, ಅವರ ಕುಟುಂಬ ಭಾರ ನೀನು ಬಲ್ಲಿ, ಆರೋಗ್ಯ ಭಾಗ್ಯ ಕೊಟ್ಟು ಶಾಂತಿ ಸಮಾಧಾನ ಕೊಟ್ಟು ನಡೆಸು. ಮಾಡೋ ಪ್ರಾರ್ಥನೆಗಳಲ್ಲಿ ಜಯ ಕೊಡು ಕರ್ತನೆ. ಅದೇ ರೀತಿ ಸ್ವಾಮಿ ಪ್ರೇಮ್ನಾಥ್ ಕೋಲ್ಕರ್ ಬ್ರದರ್ ಅವರ ಕಷ್ಟ ನೀನು ಬಲ್ಲಿ, ಅವ್ರ ಕುಟುಂಬಗಳನ್ನ ಸಮಸ್ಯೆ ನೀನು ಬಲ್ಲವನಾಗಿದ್ದೀಯಪ್ಪ ತಂದೆ. ಯಾವುದು ನಿನ್ನ ಮುಂದೆ ಮುಚ್ಚು ಮರ್ಯಾದದಲ್ಲಪ್ಪ, ಎಲ್ಲವೂ ಬಟ್ಟ ಬಯಲಾಗಿದೆ ಕರ್ತನೆ. ನೀನೇ ಅವ್ರ ಭಾರ ಹೊತ್ಕೊಂಡು ಅವ್ರಿಗೆ ಅಗ್ರಹ ಮಾಡು ಸ್ವಾಮಿ. ನಿನಗೆ ಸ್ತುತಿ ಸ್ತೋತ್ರ ಹೇಳುವಂತೆ ಅವರನ್ನು ನಡೆಸು ಸ್ವಾಮಿ. ತಂದೆ ಆದ ದೇವರೇ, ಲೋಕೇಶ್ ಅಂಕಿಲ್ ಅವ್ರನ್ನ ಕರುಣಿಸಪ್ಪ ದೇವ. ಅವ್ರು ನಿನ್ನಲ್ಲಿಟ್ಟಿರೋ ಭಕ್ತಿಗಾಗಿ, ಪ್ರಾರ್ಥನೆಗಾಗಿ, ಮಾಡುವ ಪ್ರಾರ್ಥನೆಗಾಗಿ ಸ್ತೋತ್ರ ಸ್ವಾಮಿ. ಅವ್ರ ಅನೇಕ ಕುಟುಂಬದ ಭಾರದಿಂದ ಎಲ್ಲಾ ವಿಷಯಗಳಿಗಾಗಿ ನಿನ್ನಲ್ಲಿ ಅಂಗಲಾಚಿ ಬಿಡ್ತಿರುವಾಗ ಬೇಕಾದ ಸಹಾಯ ಕೊಟ್ಟು ನಡೆಸು ಸ್ವಾಮಿ. ತಂದೆ ಆದ ದೇವರೇ, ಜಾನ್ ಡೇವಿಡ್ ಬ್ರದರ್ನ ಆಶ್ರದಿಸಪ್ಪ, ಅವರ ಕುಟುಂಬ ಮಕ್ಕಳನ್ನ ಆಶ್ರದಿಸು.
ತಂದೆ ಅವರು ಮಾಡುವ ಎಲ್ಲ ಕೆಲಸದಲ್ಲಿ ಜಯ ಕೊಡು, ಆಶೀರ್ವಾದ ಮಾಡು. ಅದೇ ರೀತಿ ಸ್ವಾಮಿಯೇ ಆನೆ ಮಗಳನ್ನು ಕರುಣಿಸಪ್ಪ. ಅವ್ರ ದೇಶದಲ್ಲಿ ಮಗಳು ಸೇವೆ ಮಾಡ್ತಿರುವಾಗ ನೀನ್ ಅವಳ ಜೊತೆಲಿ ನಿಂದ್ರು ಸ್ವಾಮಿ. ಆ ಮಗಳ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾಮಿ ಬೋಧಕರನ್ನು ಕರುಣಿಸಪ್ಪ. ಅವರ ಮಕ್ಕಳನ್ನು, ಅವರ ಪತ್ನಿಯನ್ನು, ಅವರ ಸೊಸೆಂದಿರನ್ನು, ಮೊಮ್ಮಕ್ಕಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡು. ಈ ಸೇವೆಯಲ್ಲಿ ಹೆಚ್ಚಾಗಿ ನೀನು ಅವರೆಲ್ಲ ಉಪಯೋಗಿಸ್ಕೊಡ್ತಾನೆ ಅಪ್ಪ. ನಮ್ಮ ಕುಟುಂಬಗಳು ನಿನ್ನ ಕೈ ಕೊಡ್ತೇನೆ. ನಿನಗೆ ಗೊತ್ತುಂಟು ನಮ್ಗೆ ಯಾವ ಭಾರ ಇದೆ ಅಂತೇಳಿ ಸ್ವಾಮಿ. ಆದರೆ ಸ್ವಾಮಿ ನಿನ್ನ ಮಕ್ಕಳಿಗೆ ಯಾವ್ದು ಯಾವಾಗ ಕೊಡ್ಬೇಕು, ಹೇಗೆ ಕೊಡ್ಬೇಕು, ನೀನು ಸರ್ವಬಲ್ಲಂತ ದೇವರಾಗಿದ್ದಿ ಸ್ವಾಮಿ. ನಿನ್ನ ಚಿತ್ತ ನೆರವೇರ್ಲಿ ಸ್ವಾಮಿ. ನಿನ್ನ ಚಿತ್ತದಂತೆ ಎಲ್ಲಾ ಕಾರ್ಯಗಳು ಸ್ವಾಮಿ ಸಿದ್ಧಿಗೆ ಬರ್ಲಿ ಪ್ರಭುವೆ. ಅಪ್ಪ ರಕ್ಷಕ, ಮತ್ತೊಂದವ್ರ ಈ ದಿನದ ಪ್ರಾರ್ಥನೆ ಭಾರ ನಿನ್ ಗೊತ್ತುಂಟು. ಎಲ್ಲರೂ ಸ್ವಾಮಿ ನಿನ್ ರಾಜ್ಯಕ್ಕೆ ಸಿದ್ಧರಾಗ್ಬೇಕು, ಆ ರಾಜ್ಯ ಪಡ್ಕೋಬೇಕು ಸ್ವಾಮಿ. ನಿನ್ನೆ ಅವರು, ನಾಳೆ ನಾವು, ಇವತ್ತು ನಾವು, ನಾಳೆ ಮಕ್ಕಳು ಎಂಬುದಾಗಿ ಹೇಳುವಾಗ ಈ ಒಂದು ಅರಿವು ಎಲ್ಲರಿಗೂ ಕೊಟ್ಟು ಒಬ್ಬರಿಗೋಸ್ಕರ ಒಬ್ಬರು ಭಾರ ಹೊತ್ಕೊಂಡು ಪ್ರಾರ್ಥಿಸುವಂತೆ ಮಾಡು ತಂದೆ. ದಾಂಪತ್ಯ ಜೀವನಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಯವನಸ್ಥರನ್ನು ನಿನ್ನ ಕರುಣಿಸು ಸ್ವಾಮಿ. ವೃದ್ಧಾಪದಲ್ಲಿರುವವರನ್ನು ಕರುಣಿಸು ಸ್ವಾಮಿ. ಅಪ್ಪ ರಕ್ಷಕನೇ, ಇನ್ನು ಉದ್ಯೋಗವಿಲ್ಲದೆ ಇರುವ ಮಕ್ಕಳಿಗಾಗಿ, ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ಗರ್ಭಿಣಿ ಸ್ತ್ರೀಯರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಮನೆ ಕೂಸುವಿನ ತಾಯಿಂದಿರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರಭುವೆ. ಪ್ರತಿಯೊಬ್ಬರನ್ನ ಹೆಸರಾಗಿ ಕಾಪಾಡು. ನಮ್ಮ ಶಾಲೆಗಾಗಿ ಸ್ವಾಮಿ, ನಮ್ಮ ಶಾಲೆ ಭಾರ ಹೊತ್ಕೋ. ನಮ್ಮ ಶಾಲೆ ಪರಿಸ್ಥಿತಿ ಬದಲಾಯಿಸು ಸ್ವಾಮಿ. ಅಪ್ಪ ನೀನು ಸರ್ವಶಕ್ತನಾಗಿದ್ದಿ, ಅದ್ಭುತ ಮಾಡು. ಈ ವರ್ಷದ ಗುರಿ ಮುಟ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡು ತಂದೆ. ನೀನು ತೆರೆದ ಬಾಗಿಲು ಯಾರು ಮುಚ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಆ ಅದ್ಭುತ ಕಾರ್ಯ ನೀನು ಮಾಡು ಸ್ವಾಮಿ. ನೀ ಮಾತ್ರ ಮಹಿಮೆ ಹೊಂದಬೇಕು ಸ್ವಾಮಿ. ನೀ ಮಾತ್ರ ಕಾರ್ಯ ರೂಪಿಸ್ಬೇಕು ಸ್ವಾಮಿ. ನೀನು ಆ ಒಂದು ಕಾರ್ಯ ಮಾಡ್ಲಿಕ್ಕೆ ನೀನೊಬ್ಬನೇ ಶಕ್ತನು. ನಿನ್ನ ಮೇಲೆ ಹತ್ಕೊಂಡ ನಿನ್ ಮಕ್ಕಳಿಗೆ ಆಶಾಭಂಗ ಪಡಿಸದೆ ಆಶೀರ್ವಾದ ಮಾಡಿ ಸ್ತುತಿ ಸ್ತೋತ್ರಕ್ಕೆ ಸರ್ವ ಯಜ್ಞ ಸಮರ್ಪಿಸುವಂತೆ ನೀ ನಮ್ಮನ್ನು ನಡೆಸಬೇಕಾಗಿ ಬೇಡ್ತೇನಪ್ಪ. ಅಪರಕ್ಷಕ, ಇದುವರೆಗೂ ಮಾಡಿದ ಪ್ರಾರ್ಥನೆ ವಿಜ್ಞಾಪನೆ ನಿನ್ನ ಪವಿತ್ರ ಪಾದದಲ್ಲಿಟ್ಟು ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಂಡು. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪಾಸ್ಟರ್, ಮಿಸ್ಸಸ್ ಸ್ವಲ್ಪ ಹೊಟ್ಟೆ ನೋವು ನಿನ್ನೆ ರಾತ್ರಿಯಿಂದ ಇದೆ. ಸ್ವಲ್ಪ ಪ್ರೇ ಫಾರ್ ಸ್ಟಮಕ್ ಪೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತಹ ನಮ್ಮ ತಂದೆಯಾದ ದೇವರೇ, ನಜರೇತಿನ ಯೇಸುವೆ, ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ನಮ್ಮನ್ನು ಎಚ್ಚರಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಗೂ ನಿನ್ನನ್ನು ಪ್ರೀತಿಸುವಂತ ನಿನ್ನ ಮಕ್ಕಳು ಈ ಭೂಮಿ ಮೇಲೆ ನಿನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯುತ್ತಾ ಈ ಪ್ರಯಾಣದ ಎಲ್ಲಾ ಸಮಯಗಳಲ್ಲಿ ಸ್ವಾಮಿ ಎದುರಾಗುವಂತ ಎಲ್ಲಾ ವಿಷಯಗಳನ್ನ ನಮ್ಮ ಗಮನಕ್ಕೆ ತಂದು ಆ ವಿಷಯಗಳಲ್ಲಿ ನಾವು ಎಚ್ಚರವಾಗಿದ್ದುಕೊಂಡು ಯಾವ ಸಮಯಕ್ಕೆ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕೆಂಬುವಂತ ಎಲ್ಲಾ ಸತ್ಯದ ತಿಳುವಳಿಕೆಯನ್ನು ನಿನ್ನನ್ನು ನಂಬಿರುವಂತ ಎಲ್ಲಾ ಮಕ್ಕಳಿಗೂ ನೀನು ತಪ್ಪದೇ ತಿಳಿಸುತ್ತಾ ಬಂದಿದ್ದೀಯಪ್ಪ. ಇದಕ್ಕಾಗಿ ನಿನಗೆ ಸ್ತೋತ್ರ. ಆ ಕಾರ್ಯದಲ್ಲಿ ಇವತ್ತು ನಮ್ಮ ಮುಖಾಂತರವಾಗಿಯೂ ನಮ್ಮ ಮೂಲಕವಾಗಿಯೂ ಸ್ವಾಮಿ ನಮಗಾಗಿ ನೀನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಎಲ್ಲ ಕಾಲಕ್ಕೂ ನಿನ್ನ ರಾಜ್ಯವನ್ನ ಎದುರು ನೋಡುತ್ತಾ, ರಾಜ್ಯಕ್ಕಾಗಿ ಹಂಬಲಿಸುತ್ತಾ, ರಾಜ್ಯಕ್ಕಾಗಿ ಸಿದ್ಧವಾಗುತ್ತಿರುವಂತ ಜನರು ಇದ್ದಾರೆ ಸ್ವಾಮಿ. ಅವರೆಲ್ಲರನ್ನು ಸ್ವಾಮಿ ನಿನ್ನ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾದದ್ದು ನಿನ್ನ ಚಿತ್ತವಾಗಿದೆ ಸ್ವಾಮಿ. ಈ ಮಾರ್ಗದಲ್ಲಿ ನಿನ್ನ ಜೀವವುಳ್ಳ ವಾಕ್ಯದಿಂದ ಮಾತ್ರ ನಿನ್ನ ರಾಜ್ಯದ ಎಲ್ಲಾ ವಿಷಯಗಳನ್ನ ನಾವು ಅರಿಯಲು, ತಿಳಿಯಲು, ಭರವಸೆಯಿಂದ ಬದುಕಲು ಸಾಧ್ಯ ಸ್ವಾಮಿ. ಅದಕ್ಕಾಗಿ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಮಗೆ ಕೊಟ್ಟಿದೆ.
ಸತ್ಯವೇದದ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡುತ್ತಿ ಪ್ರತಿಯೊಂದು ಕ್ರೈಸ್ತಿಯ ಪ್ರಯಾಣದಲ್ಲಿ ಬರುವಂತ ಎಲ್ಲಾ ತಿರುವುಗಳಲ್ಲಿ ಸ್ವಾಮಿ ಇರುವಂತ ಸಮಸ್ಯೆಗಳನ್ನ ಸಂಗತಿಗಳನ್ನ ನಮ್ಗೆ ತಿಳಿಯಪಡಿಸಿದಿ. ಆ ಸಮಯದಲ್ಲಿ ನಾವು ನಿನ್ನ ಮೇಲೆ ಆತುಕೊಂಡು ನಿನ್ನಿಂದ ಸಿಗುವಂತ ಸ್ವಾಮಿ ಬಲವಾದಂತ ಶಕ್ತಿಗಾಗಿ ಹಂಬಲಿಸಿ ಪ್ರಾರ್ಥಿಸಿ ಅದನ್ನ ಪಡ್ಕೊಂಡು ಜಯಶಾಲಿಗಳಾಗಿ ಮುಟ್ಟಬೇಕಾದ ಗುರಿ ಮುಟ್ಲಿಕ್ಕಾಗುವಂತೆ ಸದಾ ಕಾಲವು ಸ್ವಾಮಿ ನೀನು ಕಾರ್ಯ ಮಾಡುವ ಆತನಾಗಿದೆ. ಇದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಅಂತ ಸ್ಥಿತಿಯಲ್ಲಿ ಪ್ರತಿಯೊಬ್ಬ ದೇವರ ಮಗಳನ್ನ ನೀನು ಪರಾಮರಿಸಿ ಎಂಬುದಾಗಿ ಬೇಡುತ್ತೇವೆ. ಪ್ರತಿಯೊಬ್ಬರೂ ನಿನ್ನ ಶಿಲುಬೆಯನ್ನು ಹೊತ್ತುಕೊಳ್ಳುವಂತ ಸಮಯ ಬಂದೇ ಬರುತ್ತದೆ. ಆ ಸಮಯದಲ್ಲಿ ಸ್ವಾಮಿ ನಾವು ಧೃತಿಗೆಡದೆ ಹೆದರದೆ ಕಳವಳ ಪಡೋದು ಸ್ವಾಮಿ, ಆ ಸಮಯಕ್ಕಾಗಿ ನಾವು ಕರೆಯಲ್ಪಟ್ಟವರು ಎಂಬುದನ್ನ ತಿಳುಕೊಂಡವರಾಗಿ ಆ ಭಾರವನ್ನ ಹೊತ್ತುಕೊಳ್ಳಲು ನಮ್ಮ ಹೃದಯವನ್ನು ಸ್ವಾಮಿ ನಾವು ದೃಢಪಡಿಸಿಕೊಳ್ಳಲು ಸಹಾಯ ಮಾಡಿ. ಮತ್ತು ಆ ಭಾರವನ್ನು ಹೊತ್ತು ನಿರ್ವಹಿಸಲು ಬೇಕಾದಂತ ಸಾಮರ್ಥ್ಯವನ್ನು ನಂಬಿಕೆ ಕೊಡು, ವಿಶ್ವಾಸ ಕೊಡು ಸ್ವಾಮಿ. ಸೈತಾನನು ನಮ್ಮನ್ನ ಸೋಲಿಸುವುದಕ್ಕೋಸ್ಕರ ತರಬಹುದಾದಂತೆ ಎಲ್ಲಾ ಅಪನಂಬಿಕೆಯನ್ನು, ಎಲ್ಲಾ ಅವಿಶ್ವಾಸದ ಜೀವಿತವನ್ನು, ಎಲ್ಲಾ ವಿಧವಾದಂತಹ ಶೋಧನೆಗಳನ್ನು ಸ್ವಾಮಿ ಎಲ್ಲಾ ರೀತಿಯಲ್ಲಿ ಸ್ವಾಮಿ ನಾವು ಜಯಿಸಲಿಕ್ಕಾಗುವಂತ ಶಕ್ತಿಯನ್ನ ನಮ್ಗೆ ಕೊಡ. ಯಾವ ವಿಷಯದಲ್ಲಿಯೂ ನೀನು ಆರಿಸಿಕೊಂಡಂತ ನೀನು ಕರೆದಂತ ಪ್ರತಿಯೊಬ್ಬ ನಿನ್ನ ಮಗನು ನಿನ್ನ ಮಗಳು ಸೋತು ಹೋಗದಂತೆ ಪ್ರತಿಯೊಬ್ಬರಿಗೂ ಸ್ವಾಮಿ ನೀನು ಬಲವನ್ನು ತ್ರಾಣವನ್ನು ಅನುಗ್ರಹಿಸಿ ಹದ್ದುಗಳಾಗಿ ರೆಕ್ಕೆಗಳನ್ನ ಕಟ್ಟಿಕೊಂಡು ಮೇಲೆ ಮೇಲೆ ಏರುವಂತೆ ಕಾರ್ಯ ಮಾಡು ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಸ್ವಾಮಿ. ಆದಾಮನಿಂದ ಹಿಡಿದು ಈ ಲೋಕದ ಅಂತ್ಯದವರೆಗೂ ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ನಿನ್ನ ಮೇಲಿನ ನಂಬಿಕೆಯಿಂದ ಈ ಲೋಕದಲ್ಲಿ ನಿನ್ನವರಾಗಿರ್ತಕ್ಕಂಥ ನಿನ್ನ ಜನರು ಸಿದ್ಧವಾಗುವಂತವರಾಗಿದ್ದಾರೆ. ಆ ಮಹಿಮೆಯ ಕಿರೀಟವನ್ನ ಧರಿಸಿಕೊಳ್ಳುವುದಕ್ಕೋಸ್ಕರ, ನಿನ್ನಲ್ಲಿರುವಂತಹ ಮಹಿಮೆಯ ಶರೀರವನ್ನ ಹೊಂದಿಕೊಳ್ಳುವುದಕ್ಕೋಸ್ಕರ ಪ್ರತಿಯೊಬ್ಬ ಕ್ರೈಸ್ತರು ಸಿದ್ಧವಾಗಬೇಕಾಗಿದೆ ಸ್ವಾಮಿ. ಅದನ್ನ ನೀನು ಯಾವ ಕ್ರಯವಿಲ್ಲದೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಉಚಿತವಾಗಿ ನಮಗೆ ದಯಪಾಲಿಸಿಕೊಟ್ಟಿದೆಯಪ್ಪ. ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ಆ ನಂಬಿಕೆಯಲ್ಲಿ ಸದಾಕಾಲ ದೃಢಚಿತ್ತದಿಂದ ದೃಢ ವಿಶ್ವಾಸದಿಂದ ಜೀವಿಸುವುದರ ಮುಖಾಂತರವಾಗಿ ಸಮಯ ಸಂದರ್ಭಗಳಲ್ಲಿ ತಂದೆಯಾದ ದೇವರೇ ನಿನ್ನ ಚಿತ್ತವನ್ನ ನೆರವೇರಿಸಲು ಎಲ್ಲಾ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸುವುದರ ಮುಖಾಂತರವಾಗಿ ಆ ಗುರಿಯನ್ನು ನಾವು ಮುಟ್ಟಬಹುದಾಗಿದೆ. ಅದಕ್ಕಾಗಿ ಸ್ವಾಮಿ ನೀನು ನಮ್ಮ ಜೊತೆಗಾರನಾಗಿದ್ದು ಹಗಲು ಇರುಳು ಎಲ್ಲಾ ಸಮಯದಲ್ಲಿ ನೀನು ನಿನ್ನ ಕೃಪಾಹಸ್ತವನ್ನ ನಮಗೆ ಆಧಾರ ಮಾಡಿ ಎಲ್ಲ ಕೇಡಿನಿಂದ ತಪ್ಪಿಸಿ, ಅಪಾಯಗಳಿಂದ ತಪ್ಪಿಸಿ, ಕಷ್ಟ ಸಂಕಟ ಬಾಧೆ ಅಪನಂಬಿಕೆಗಳ ಬಲೆಯಿಂದ ನಮ್ಮನ್ನ ಬಿಡಿಸಿ ಎಲ್ಲ ಸಮಯದಲ್ಲಿಯೂ ಸ್ಥಿರಚಿತ್ತದಿಂದ ಧೈರ್ಯವಾಗಿ ಸಂತೋಷದಿಂದ ನಿಶ್ಚಿತ್ತಕ್ಕೆ ಹೆಗಲು ಕೊಟ್ಟು ಮುಂದೆ ಧೈರ್ಯದಿಂದ ಸಾಗಲಿಕ್ಕಾಗುವಂತ ಶಕ್ತಿಯನ್ನ ನಮಗೆ ದಯಪಾಲಿಸ್ತೀವಿ. ಮುಂದೆ ಹೋಗುವೆನು ನನ್ನ ಯೇಸುವಿನೊಡನೆ, ಹಿಂದೆ ನೋಡದೆ ಹೋಗುವೆನು ಯೇಸುನ ಜೊತೆಯಲ್ಲಿ. ಸ್ವಾಮಿ, ಈ ಯಾತ್ರೆಯಲ್ಲಿ ಈ ಪ್ರಯಾಣದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ನಿನ್ನ ಮಗಳನ್ನ ಆಶೀರ್ವದಿಸು. ಪ್ರತಿಯೊಂದು ಕುಟುಂಬವನ್ನ ನೀನು ಆಶೀರ್ವದಿಸು. ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಒಂದೇ ನಂಬಿಕೆಯಲ್ಲಿರುವಾಗ ಆ ನಂಬಿಕೆಗೆ ಬೇಕಾದಂತ ಯೋಗ್ಯತೆಯನ್ನ ಪಡೆದುಕೊಳ್ಳಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರು ಅದೇ ಮಾರ್ಗದಲ್ಲಿ ಮುನ್ನಡೆಯಬೇಕಾಗಿದ್ದರಿಂದ ಪ್ರತಿಯೊಬ್ಬರ ಜೀವಿತದಲ್ಲಿ ಇಂತಹ ತಿರುವುಗಳನ್ನ ಎದುರಾಗುವಾಗ ನೀನು ಕೈ ಹಿಡಿದು ಅವರೆಲ್ಲಾ ಭಾರವನ್ನು ಮುಟ್ಟಬೇಕಾದ ಗುರಿ ಮುಟ್ಟಿಸಬೇಕೆಂದ ಬೇಡ್ತೇನೆ ಸ್ವಾಮಿ. ಅನೇಕರು ಅತಿ ಬಲಹೀನರಾಗಿ ಸೋತು ಹೋಗುವಂತವರಾಗಿದ್ದಾರೆ. ಅಂತವರಿಗೆ ನಿನ್ನ ಮಹಾಕೃಪೆ ಹೇರಳವಾಗಿ ಒದಗಿಸಲ್ಪಡಲಿ. ನಿನ್ನ ಪರಿಶುದ್ಧವಾದ ಹಸ್ತವು ಅವರನ್ನ ಮೇಲೆತ್ತಲಿ. ಅಂತ ಮಕ್ಕಳನ್ನ ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆ ಕಷ್ಟ ಸಂಕಟವೆಂಬ ನದಿಯನ್ನ ದಾಟಿಸುತ್ತ ನಿನ್ನ ರಾಜ್ಯವನ್ನ ಪ್ರವೇಶ ಮಾಡುವಂತ ಪೆತ್ತೋರು ನಿನ್ನ ಮಹಿಮೆಯಲ್ಲಿ ಪಾಲು ಹೊಂದುವಂತ ಕಷ್ಟದಲ್ಲಿ ಸಂಕಟಗಳಲ್ಲಿ ಬಾಧೆಗಳಲ್ಲಿ ಬಂಧನಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಬಿಡುಗಡೆ ಮಾಡಿ ಹುಟ್ಟಿವಾಸಿ ಮಾಡು. ಕಷ್ಟ ಸಾಲ ಸಮಸ್ಯೆ ಜಿಗುಪ್ಸೆಗಳಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ ಅವರಿಗೆ ಬೇಕಾದ ಸಹಾಯ ಮಾಡು. ಆ ಭಾರದಿಂದ ಅವರನ್ನು ಬಿಡುಗಡೆ ಮಾಡು. ವಿಶೇಷವಾಗಿ ಸ್ವಾಮಿ ಕುಟುಂಬಗಳಲ್ಲಿ ಅನೇಕ ವಿಧವಾದಂತಹ ಸಮಸ್ಯೆಗಳನ್ನ ಎದುರಿಸುತ್ತಾ ಕುಟುಂಬದಲ್ಲಿರುವಂತಹ ಸಂತೋಷ ಸಮಾಧಾನಗಳನ್ನ ಕಳೆದುಕೊಂಡಿರುವಂತ ಮಕ್ಕಳ ಜೊತೆಯಲ್ಲಿ ನೀನು ಮತ್ತೆ ನಿನ್ನ ಪ್ರೀತಿಯಲ್ಲಿ ನಿನ್ನ ಅನುನ್ನತಿಯಲ್ಲಿ ಅವರು ಸಿದ್ಧಿಗೆ ಬಂದು ತಂದೆಯಾದ ದೇವರೇ ನಿನ್ನ ಪ್ರೀತಿಯನ್ನು ಅನುಭವಿಸುವವರಾಗಿ ನೀನು ನೀತಿವಂತನು ನಿತ್ಯ ಜೀವವು ಎಂಬುದನ್ನ ಅರ್ಥ ಮಾಡಿಕೊಳ್ಳುವಂತೆ ನಿನಗೋಸ್ಕರ ಎಲ್ಲ ಸಮಯದಲ್ಲಿ ತಮ್ಮನ್ನ ತಗ್ಗಿಸಿಕೊಂಡು ಕುಟುಂಬದ ಹಿತಕ್ಕಾಗಿ ದೇವರ ರಾಜ್ಯಕ್ಕಾಗಿ ಸ್ವಾಮಿ ನಿನ್ನ ಚಿತ್ತಕ್ಕೆ ವಿಧೇಯರಾಗುವಂತೆ ಕಾರ್ಯ ಮಾಡೋದಕ್ಕಿಂತ ಬೇಡ ಸ್ವಾಮಿ. ನಮ್ಮ ದೇಶವನ್ನ ನೀನು ಸ್ತೋಪಿಸ್ತೇನೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಸ್ವಾಮಿ ನಮ್ಮ ದೇಶದ ರಾಜಕೀಯ ಬದಲಾವಣೆ ಆಗುವಂತದ್ದಾಗಿದೆ.
ಅಧಿಕಾರಿಗಳು ಬದಲಾಗುವಂತವರಾಗಿದ್ದಾರೆ ಸ್ವಾಮಿ. ಅದಕ್ಕಾಗಿ ನನ್ನ ಪ್ರಾರ್ಥಿಸ್ತೇನೆ ಸ್ವಾಮಿ, ನಿನ್ನ ಸೇವೆಗೆ ಹಿತವಾಗುವಂತೆ, ನಿನ್ನ ಮಕ್ಕಳಿಗೆ ಹಿತವಾಗುವಂತೆ, ನಿನ್ನನ್ನು ಹಂಬಲಿಸಿ ನಿನ್ನ ರಾಜ್ಯಕ್ಕಾಗಿ ದುಡಿಯಲು ಬೇಕಾದಂತ ಮಾರ್ಗಗಳು ಸರಾಗವಾಗುವಂತೆ ನಮ್ಮ ದೇಶಕ್ಕೆ ಉತ್ತಮವಾದಂತ ಸರ್ಕಾರವನ್ನು, ಉತ್ತಮವಾದಂತ ನಾಯಕತ್ವವನ್ನು ದಯಪಾಲಿಸಿಕೊಡಿ ಸ್ವಾಮಿ. ನಾವು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಪರಲೋಕದಿಂದ ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಸದುತ್ತರವನ್ನು ದಯಪಾಲಿಸು ಸ್ವಾಮಿ. ನೆಮ್ಮದಿಯಿಂದ ನಿನ್ನ ಸೇವೆ ಮಾಡುವಂತ, ನಿನ್ನನ್ನು ಆರಾಧಿಸುವಂತ, ನಿನ್ನ ಭಯಭಕ್ತಿಯಲ್ಲಿ ಜೀವಿಸುವಂತ ಸುದಿನಗಳು ನಿನ್ನ ಸಭೆಯಲ್ಲಿ ನಿನ್ನ ಮಕ್ಕಳೆಲ್ಲರಿಗೂ ಹಿತಕರವಾಗಿ ಒದಗಿ ಬರಲಿ ಸ್ವಾಮಿ. ನಿನ್ನ ಆತ್ಮನು ಕಾರ್ಯ ಮಾಡಲಿ, ನಿನ್ನ ರಾಜ್ಯವನ್ನು ಸಂಪೂರ್ಣಗೊಳಿಸಲಿ, ನಿನ್ನ ಬರೋಣವು ಬೇಗನೆ ಸಿದ್ಧವಾಗಲಿ ಸ್ವಾಮಿ. ಯೇಸುವಾಗಿ ಸ್ವಾಮಿ, ಸತ್ಯದ ಸುವಾರ್ತೆಯನ್ನು ಸಾರುತ್ತಿರುವ ಸೇವಕ, ಅವರ ಕುಟುಂಬ ಮಕ್ಕಳನ್ನು ನಷ್ಟಪಡಿಸುತ್ತೇನೆ ಸ್ವಾಮಿ. ಕಷ್ಟಗಳಲ್ಲಿ, ಸಂಕಟಗಳಲ್ಲಿ, ಬಡತನಗಳಲ್ಲಿ, ನೋವುಗಳಲ್ಲಿ, ದುಃಖಗಳಲ್ಲಿ ಸಿಕ್ಕಿಕೊಂಡು ಸ್ವಾಮಿ ಸೇವೆಯಲ್ಲಿ ಮುಟ್ಟಬೇಕಾದ ಗುರಿಯನ್ನು ಮುಟ್ಟಲಿಕ್ಕಾಗದಂತೆ ದೃಷ್ಟಿಗೆಟ್ಟಿರುವಂತ ದೇವ ಜನರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಎಲ್ಲ ಸಂಕಷ್ಟಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ಮುಟ್ಟಬೇಕಾದ ಗುರಿಯನ್ನು ಮುಟ್ಟಲು ಸ್ವಾಮಿ ನೀನೆ ನಮ್ಮ ಪರವಾಗಿ ಎಲ್ಲಾ ಕಾರ್ಯಗಳಲ್ಲಿ ನಮ್ಮನ್ನ ಸ್ವಾಮಿ ನೀನು ಜಯಶಾಲಿಗಳನ್ನಾಗಿ ಮಾಡಬೇಕಾಗಿ ಹೇಳ್ತೇನೆ ಸ್ವಾಮಿ. ಕೃಪೆಯಲ್ಲಿ ಕರ್ತನೆ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳು, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು, ನಮ್ಮ ಪ್ರಾರ್ಥನೆ ಲಾಲಿಸಿ ಸ್ವಾಮಿ. ನಮ್ಮನ್ನು ಅಂಗೀಕರಿಸಿಕೊ, ನಮ್ಮನ್ನು ಆಶೀರ್ವದಿಸು, ಮುಟ್ಟಬೇಕಾದ ಗುರಿ ಮುಟ್ಟಿಸು ಸ್ವಾಮಿ. ಈ ಕೂಟದಲ್ಲಿ ತಲೆಬಾಗಿ ಬಂದಿರುವಂತ ಎಲ್ಲಾ ಪ್ರಿಯರನ್ನು ನಮಸ್ಕರಿಸ್ತೇನೆ. ಹಿರಿಯರಾದಂತ ಇಲ್ಲಿ ನಮ್ಮವರನ್ನ, ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸುವ ಮಹಿಮೆಯ ರಾಜ್ಯಕ್ಕೆ ಮಹಿಮೆಯ ಶರೀರವನ್ನ ಪಡೆದುಕೊಂಡು ಮಹಿಮೆಯ ಕಿರೀಟವನ್ನು ಹೊಂದುವುದಕ್ಕಾಗಿ ಕುಟುಂಬವನ್ನು ಸಿದ್ಧಪಡಿಸುತ್ತೀನಿ ಬೇಡ್ತೇನೆ. ಹಿರಿಯರಂತ ಪ್ರೇಮ ಸಾರ್ವರ್ಗೋಸ್ಕರ ಅವ್ರ ಕುಟುಂಬ ಮತ್ತು ಅವ್ರ ಮಕ್ಕಳಿಗೂ ಸಹ ಪ್ರಾರ್ಥನೆ ಸ್ವಾಮಿ. ಸಹೋದರಿ ಅವರೇ ಶ್ರೀಮತಿಯವರು ಸ್ವಾಮಿ ಹೊಟ್ಟೆ ನೋವಿನಿಂದ ಬಳಲುತ್ತಿರುವಾಗ, ಸೈತಾನನು ಈ ಹಿಂಸೆಯಿಂದ ಅವರ ನಂಬಿಕೆಯನ್ನು ಕುಂದಿಸಲು ಪ್ರಯತ್ನಿಸುವಾಗ ನಿನ್ನ ಕೃಪೆಯವರ ಮೇಲೆ ಅವರಿಗೆ ಶಕ್ತಿ ಕೊಡು, ಬಲ ಕೊಡು. ಈ ಕ್ಷಣವೇ ಅವರ ಹೊಟ್ಟೆ ನೋವು ಅವರಿಂದ ದೂರವಾಗುವಂತೆ ಕಾರ್ಯ ಮಾಡು. ಅವರು ಸ್ವಸ್ಥತೆ ಹೊಂದಿ, ಆರೋಗ್ಯ ಹೊಂದಿ, ಮುಂದೆ ಯಾವುದೇ ಭಯವಿಲ್ಲದೆ, ಆತಂಕವಿಲ್ಲದೆ ಸ್ವಾಮಿ ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುತ್ತಾ, ಆನಂದಿಸುತ್ತಾ, ಸ್ತುತಿಸುತ್ತಾ, ಸ್ತೋತ್ರಗಳೊಂದಿಗೆ ನಿನ್ನ ರಾಜ್ಯಕ್ಕೆ ಸಿದ್ಧರಾಗುವಂತ ಸೌಭಾಗ್ಯ. ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಯನ್ನು ಕೊಟ್ಟು ಆಯುರಾರೋಗ್ಯ ಭಾಗ್ಯವನ್ನು ದಯಪಾಲಿಸಿ ನೀನು ಸೇರಿಸಿ ಸ್ವಾಮಿ. ಹಿರಿಯರಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆಯನ್ನು ನಡೆಸ್ಕೊಡ್ತೇನೆ. ಆತ್ಮನ ಬಲದಿಂದ ಅಭಿಷೇಕಿಸಿ ಅವರೆಲ್ಲ ಕೆಲಸ ಜಯ ಕೊಡು, ಸುರಕ್ಷಿತ ಕೊಡು, ಸುಕ್ಷೇಮ ಕೊಡು. ನಿನ್ನ ಭಯಭಕ್ತಿ ನಡೆಸು, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಸಹೋದರಿ ಸ್ವಾಮಿ ರಾಜೇಶ್ವರಿ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವ್ರಿಗಾಗಿ ನೀನು ಮಾಡಿದಂತ ವಾಗ್ದಾನಕ್ಕಾಗಿ, ಪರಾಮರಿಕೆಗಳಿಗಾಗಿ ಸ್ತೋತ್ರ. ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯ ಪಡಿಸು, ಇಷ್ಟಾರ್ಥಗಳನ್ನ ನೆರವೇರಿಸು, ಬಯಕೆಗಳನ್ನ ತೀರ್ಸು. ಮಾಡುವಂತ ಸೇವೆಯಲ್ಲಿ ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯನ್ನ ನೀನು ಕೇಳಿ ಸದುತ್ತರನ್ನು ದಯಪಾಲಿಸು. ಮಕ್ಕಳ ಭವಿಷ್ಯ ನಿನ್ನ ಕೈಯಲ್ಲಿದೆ, ನೀನೇ ಅದನ್ನು ರೂಪಿಸು. ಅವರ ಜೀವಿತದಲ್ಲಿ ಸುಖ, ಸಂತೋಷ, ಸಮಾಧಾನ, ನೆಮ್ಮದಿಯನ್ನ ನೋಡುವಂತ ಸೌಭಾಗ್ಯವನ್ನ ನಿನ್ನ ಮಗಳಿಗೆ ದಯಪಾಲಿಸು. ಮಾಡುವಂತ ಎಲ್ಲ ಪ್ರಾರ್ಥನೆಗೆ ಸದುತ್ತರವನ್ನ ದಯಪಾಲಿಸಿ ನಿನ್ನ ಸೇವೆಯಲ್ಲಿ ಆ ಕುಟುಂಬವನ್ನು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು. ಮಗಳಾದಂತ ಆನಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನ ಆಶ್ವಸ್ತು, ತಾಯಿ ಮತ್ತು ಅವ್ರ ಯಜಮಾನನ ಆಶ್ವಸ್ತು, ಬಿಡ್ತಕ್ಕಂಥ ಕೈಗಳನ್ನ ಬಲಪಡಿಸು, ಆರೋಗ್ಯದಿಂದ ತಿಳಿಸಿ, ಎಲೆ ಇದ್ದರೂ ಸುಕ್ಷೇಮದಿಂದ, ಸಮಾಧಾನದಿಂದ ನಿನ್ನ ಸೇವೆ ಮಾಡುವಂತ ರಾಜ್ಯಕ್ಕಾಗಿ ದುಡಿಯುವಂತ ನಿನ್ನ ಹಬ್ಬವನ್ನು ಸಿದ್ಧಪಡಿಸಲು ಹಂಬಲಿಸುವಂತ ಆತ್ಮನ ನಮ್ಮ ಮಗಳಿಗೆ ಕೊಟ್ಟು ಗಗನವುಳ್ಳ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಿಕೊಂಡು ಮಹಿಮೆ ಹೊಂದಬೇಕೆಂದು ಬೇಡ್ತೇನೆ. ಊಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳನ್ನ ನಷ್ಟಪಡ್ತೇನೆ. ಸೋದರ ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಸಂಕಟದಿಂದ ದೂರ ಮಾಡು, ಅವ್ರನ್ನ ಪಾರು ಮಾಡು, ಅವರಿಗೆ ಬಲ, ಶಕ್ತಿ, ಚೈತನ್ಯ ಕೊಡು. ಎಲ್ಲ ಕೇಳಿನಿಂದ ತಪ್ಪಿಸಿ ಬೇಕಾದ ಸಹಾಯವನ್ನು ಪರಲೋಕದ ದ್ವಾರಗಳನ್ನ ತೆರೆದು ಅನುಗ್ರಹಿಸಿ. ನಿನ್ನ ಭಯಭಕ್ತಿ, ನಂಬಿಕೆ, ವಿಶ್ವಾಸದಲ್ಲಿ ನೆಲೆಗೊಂಡು ಸತ್ಯದಲ್ಲಿಯೂ ಆತ್ಮನಲ್ಲಿಯೂ ಸ್ವಾಮಿ ಅವರು ತುಂಬಿದವರಾಗಿ ರಾಜ್ಯಕ್ಕೆ ಬಾಧ್ಯರಾಗಿದ್ದಾರೆ. ಮುಂದಿನ ಭವಿಷ್ಯಕ್ಕೆ ಆಧಾರವಾಗಿರು. ಅವರ ಜೀವಿತಕ್ಕೆ ಬೇಕಾದ ಸಕಲ ಆಶೀರ್ವಾದಗಳನ್ನು, ಅನುಕೂಲಗಳನ್ನು ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ದಯಪಾಲಿಸಿ ನಿನ್ನ ಮೇಲೆ ದೃಢ ಚಿತ್ತದಿಂದ, ವಿಶ್ವಾಸದಿಂದ ಮುಂದೆ ಕ್ರೈಸ್ತಿಯ ಹೆಜ್ಜೆ ನೀಡುವಂತ ಶಕ್ತಿಯನ್ನ ಅವರಿಗೆ, ನನ್ನನ್ನು, ಕುಟುಂಬ ಮಕ್ಕಳನ್ನು, ಮಾಡುವಂತ ಸೇವೆಯನ್ನು, ಕೆಲಸ ಕಾರ್ಯಗಳನ್ನು ಸ್ವಾಮಿ ನಂಬಿಕೊಂಡುವಂತ ಸಭೆಗಳನ್ನ ನಷ್ಟೋಗ್ತೇವೆ. ಮನ ಬಲಪಡಿಸು, ಆಧರಿಸು, ಪರಾಮರ್ಶು, ಎಲ್ಲ ಕೊರತೆಗಳನ್ನ ನೀಗಿಸು, ಕೇಳಿನಿಂದ ತಪ್ಪಿಸು, ಸೇದ ಮಾರ್ಗದಲ್ಲಿ ನಡೆಸು. ಮುಟ್ಟಬೇಕಾದ ಗುರಿ ಮುಟ್ಟಿಸು ಸ್ವಾಮಿ. ಮಕ್ಕಳ ಕೆಲಸಗಳನ್ನ ಸಂಬಂಧ, ಸಣ್ಣ ಮಗನ ಮದುವೆಗಾಗಿ ಪ್ರಾರ್ಥನೆ ಸ್ವಾಮಿ.
ಇರುವಂತ ಆತಂಕ ಭಯವನ್ನ ತೆಗೆದುಹಾಕು, ಮುಂದಿನ ಮಾರ್ಗಗಳನ್ನ ತೋರು, ಇಲ್ಲವಾದಂತ ಹೆಜ್ಜೆ ಇಡುವಂತೆ ನಂಬಿಕೆ ವಿಶ್ವಾಸದಿಂದ ಧೈರ್ಯದಿಂದ ಮಗನ ಮದುವೆಗೆ ನಾವು ಎಲ್ಲಾ ರೀತಿಯಲ್ಲಿ ಸಿದ್ಧವಾಗುವಂತೆ ಬೇಕಾದ ಸಹಾಯಗಳನ್ನು ಕೊಡು ಸ್ವಾಮಿ. ಮಗನ ನಂಬಿಕೆಯನ್ನು ಆಶೀರ್ವದಿಸು, ಆತನ ಹುಟ್ಟಬೇಕಾದ ಗುರಿ ಮುಟ್ಟಿಸು ಸ್ವಾಮಿ. ಯಾವುದೇ ರೀತಿಯಲ್ಲಿ ಸ್ವಾಮಿ ಚಿಂತೆಗೀಡಾಗದಂತೆ ನಿರೀಕ್ಷೆಯಿಂದ ಬಲ ಹೊಂದಿದವನಾಗಿ ನಿನ್ನ ಕೊಡುವಂತ ಆಶೀರ್ವಾದಗಳಿಗೆ ಪಾತ್ರರಾಗುವಂತೆ ಸಹಾಯ ಮಾಡಿ. ಕುಟುಂಬದಲ್ಲಿ ನಮ್ಮೆಲ್ಲರನ್ನ ಬಲಪಡಿಸು, ಆತನ ಹಿತಕ್ಕಾಗಿ ಆತನನ್ನ ಸ್ವಾಮಿ ನಿನ್ನ ಕೃಪೆಯಿಂದ ಭಯಭಕ್ತಿಯಲ್ಲಿ ಆತನ ಜೀವಿತವನ್ನು ರೂಪಿಸ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ಚೈತನ್ಯ ಪಡಿಸು, ಬಲಪಡಿಸು ಮತ್ತು ಬೇಕಾದ ಎಲ್ಲಾ ಸಹಾಯಗಳನ್ನ ಒದಗಿಸಿಕೊಡು ಸ್ವಾಮಿ. ಈ ಬೆಳಗ್ಗೆ ನಮ್ಮೆಲ್ಲರನ್ನ ನಿನ್ನ ಕೃಪಾಸ್ತುಪಡಿಸ್ತೇವೆ ಸ್ವಾಮಿ. ಕುಟುಂಬದಲ್ಲಿರ್ತಕ್ಕಂಥ ನಮ್ಮೆಲ್ಲರ ಜೊತೆಗೆ ನೀನು ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕುಟುಂಬವನ್ನು ಆಶೀರ್ವದಿಸು, ಕುಟುಂಬದ ಎಲ್ಲ ಸದಸ್ಯರನ್ನು ಆಶೀರ್ವದಿಸು, ನಮ್ಮೆಲ್ಲರನ್ನ ಆರೋಗ್ಯದಿಂದ ತುಂಬಿಸು, ನೀತಿಯ ಮಾರ್ಗದಲ್ಲಿ ನಡೆಸು, ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಎಲ್ಲಾ ಧನ ಮಾನ ಸ್ಥಿತಿ ಸ್ತೋತ್ರ ಇನ್ನೊಬ್ಬರಿಗೆ ಆಗಲೆಂದು ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ್ದಕ್ಕೆ ನಿನ್ನ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತೆ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸ ಈಗಲೂ ಯಾವಾಗಲೂ ನಿರಂತರವು ನಿನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ರಾಜ್ಯಕ್ಕಾಗಿ ಹಂಬಲಿಸುತ್ತಾ ನಿರೀಕ್ಷಿಸುತ್ತಾ ಎದುರು ನೋಡುತ್ತಿರುವಂತ ಎಲ್ಲ ನಿನ್ನ ಭಕ್ತ ಗಣದ ಮೇಲೆ ಯಾವಾಗಲೂ ಇರಲಿ ಸ್ವಾಮಿ, ಆಮೇನ್. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಕೂಟದಲ್ಲಿ